ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ನೆರವಾಗೋಣ. ಸ್ತೋತ್ರಕರ್ತನೇ ಸ್ತೋತ್ರಪ್ಪ. ಸಾಕ್ಷಿ ಹಿಡಿದಂಥವರು ಸಾಕ್ಷಿಗೊಳ್ಳುವಂತೆ, ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಬದುಕುವಂತೆ ನಿನ್ನ ದಾಸನ ಮರೆಸಿ ವಾಕ್ಯವನ್ನು ಬಲಪಡಿಸಬೇಕೆಂದು ವಾಕ್ಯವಾಗಿರುವ ಯೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹಾರೈಸಿ ಆಶೀರ್ವದಿಸುತ್ತೇನೆ. ದೇವರೊಂದು ಅದ್ಭುತವಾದ ವಾಗ್ದಾನ ನಮ್ಗೆ ಕೊಟ್ಟಿದ್ದಾರೆ. ನಿಮಗೆ ನಾನು 2 ಲೈನ್ ಹೇಳಿದ್ರೇ ಜ್ಞಾಪಕದಲ್ಲಿರಲ್ಲ, ಅಂಥದ್ರಲ್ಲಿ ಈ ತಿಂಗಳು ದೊಡ್ಡದಾಗಿ ಕೊಟ್ಟಿದ್ದಾರೆ ದೇವರು, ಅಲ್ವಾ? ಅದು ನಿಮ್ಮ ಜ್ಞಾಪಕದಲ್ಲಿ ಬರೋದಕ್ಕೆ ಬಹಳ ಕಷ್ಟ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಇವತ್ತು ಈ ಆನಂದಕ್ಕೋಸ್ಕರ ಮನುಷ್ಯನು ಪಡುವಂಥ ಪ್ರಯಾಸ ಇದೆಯಲ್ಲ, ಬಹಳ. ಅಂದರೆ ಇನ್ನೊಬ್ಬರ ಬಾಯಿಂದ ಬೇಕಾದ್ರೂ ನಾನು ಕಿತ್ಕೊಳ್ತೀನಿ, ಇನ್ನೊಬ್ಬರನ್ನ ತುಳಿದಾದ್ರೂ ನಾನು ತಗೊಳ್ತೀನಿ. ನಾನು ಬದುಕಬೇಕು, ನಾನು ಆನಂದವಾಗಿರಬೇಕು ಅನ್ನೋದನ್ನು ಮನುಷ್ಯ ಇವತ್ತು ಬಹಳ ಪ್ರಯತ್ನ ಮಾಡ್ತಾನೆ. ಇದು ಲೋಕ ಪ್ರಕಾರವಾದ ಆನಂದ. ಇಷ್ಟು ದೊಡ್ಡ ವಾಗ್ದಾನ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 22ನೇ ವಾಕ್ಯ. ಇದು ಈ ತಿಂಗಳಿನ ವಾಗ್ದಾನ ಯಾವುದು? ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯ. ಅವ್ರು ಹೇಳ್ತಾರೆ, ಹಾಗೆಯೇ ಅನ್ನೋ ಪದ ಅಲ್ಲೊಂದು ಬರೆಯಲ್ಪಟ್ಟಿದೆ. ನಿಮಗೂ ಈಗ ಅಂದರೆ ಆಲ್ರೆಡಿ ಅಲ್ಲೊಂದು ಗುಂಪು ದುಃಖದಲ್ಲಿದೆ. ಏನಂತ ಅರ್ಥ? ಹಾಗೆಯೇ ನಿಮಗೂ ಅಂತ ಪದ ಬಳಕೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಇನ್ನೊಬ್ರು ಇದ್ದಾರೆ ದುಃಖದಲ್ಲಿ, ಅವ್ರನ್ನ ನೋಡ್ತಾನೆ ನಿಮಗೂ ಆಗುತ್ತೆ ಅಂತ ಹೇಳಂಗೆ. ಅರ್ಥ ಆಯ್ತಾ? ಅಲ್ಲೊಂದು ಗುಂಪಿದೆ ದುಃಖದಲ್ಲಿ, ನಿಮಗೂ ಆಗುತ್ತೆ ಅಂತ ಹೇಳ್ತಾರೆ ದೇವರು. ಹಾಗೆಯೇ ನಿಮಗೂ ದುಃಖವಿದ್ದರು ಅಂದರೆ ಅಲ್ಲೊಂದು ದುಃಖವಿರುವಂಥ ಗುಂಪು, ಇಲ್ಲೊಂದು ಗುಂಪಿದೆ. ನಿಮಗೂ ದುಃಖ ಇರುತ್ತೆ, ಆದರೆ ನಾನು ನಿಮ್ಮನ್ನು ತಿರುಗಿ ನೋಡುವೆನು. ಹಲ್ಲೆಲೂಯಾ. ಯೇಸು ಹೇಳ್ತಾರಂತ ಮಾತಿದೆ. ಯೇಸು ತನ್ನ ಶಿಷ್ಯರಿಗೆ ಹೇಳುವಂಥ ಮಾತಿದೆ. ನೀವು ಯೋಹಾನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಿಂದ ಹಿಡಿದು ಈ ಕೊನೆಯ ವಾಕ್ಯದವರೆಗೂ, ಅಧ್ಯಾಯದವರೆಗೂ ಶಿಷ್ಯರಿಗೆ ಬಹಳ ವಿಷಯಗಳನ್ನ ಹೇಳ್ಕೊಂಡು ಬರ್ತಾರೆ. 13ನೇ ಅಧ್ಯಾಯದಲ್ಲಿ ಕರ್ತನ ಮೇಜನ್ನು ಆರಂಭಿಸೋದನ್ನ ಅಲ್ಲಿ ಹೇಳ್ಕೊಡ್ತಾರೆ. ಅದರ ನಂತರ ಆ ಪ್ರತಿಯೊಂದು ಸಮಯದಲ್ಲಿ ಅವ್ರು ಏನು ಹೇಳ್ತಾರೆ, ಫಸ್ಟ್ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಸು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು ತನಗೆ ದ್ರೋಹ ಮಾಡುವುದನ್ನು ಕುರಿತು ಸೂಚಿಸಿದ್ದು ಅಂತೇಳಿ ಬರೆಯಲ್ಪಟ್ಟಿದೆ. ನಂತರ ಆ 13ನೇ ಅಧ್ಯಾಯದಲ್ಲೇ 31ನೇ ವಾಕ್ಯದ ಮೇಲ್ಗಡೆ ಒಂದು ಪೀಠಿಕೆ ಬರೆಯಲ್ಪಟ್ಟಿದೆ. ಯೇಸು ತಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ, ಯಾವುದಕ್ಕಿಂತ ಮುಂಚೆ? ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಹೇಳಿದ, ನೋಡಿ ಇದರಲ್ಲೇ ನೀವು ಗಮನ ಇಟ್ಕೊಳ್ಬೇಕು, ಶಿಷ್ಯರಿಗೆ ಹೇಳಿದ ಕಡೆ ಮಾತುಗಳು. ಈಗ ಶಿಷ್ಯರಿಗೆ ಕಡೆ ಮಾತಾಗಿ ಹೇಳ್ತಾ ಇದ್ದಾರೆ. ಅಲ್ಲಿಂದ 31ನೇ ಅಧ್ಯಾಯದಿಂದ ಹಿಡಿದು ಈ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಪೂರ್ತಿ ಅಲ್ಲಿವರೆಗೂ. ಇಲ್ಲಿ ಯೋಹಾನ ಬರೆದಿದ್ದಲ್ಲಿ ಒಂದು ವಿಷಯ ಇದೆ. ಏನಂದರೆ ಅವನೊಂದು ಮಾತನ್ನು ಹೇಳ್ತಾನೆ, ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾರಾದರೂ ನಿಮ್ಮನ್ನು ಏನಾದ್ರು ಪ್ರಶ್ನೆ ಮಾಡಿದ್ರು ಕೂಡ ಈ ಮಾತು ನಿಮ್ಮ ನೆನಪಿನಲ್ಲಿರಬೇಕು. ಈ ಯೋಹಾನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ ಕೊನೆಯ ಮಾತು ಒಂದು ಬರೆಯಲ್ಪಟ್ಟಿದೆ ನೋಡಿ, 25ನೇ ವಾಕ್ಯ. ಇದಲ್ಲದೆ ಯೇಸು ಮಾಡಿದ್ದು ಇನ್ನು ಬಹಳವಿದೆ. ಯೇಸು ಮಾಡಿದ್ದು ಇನ್ನೂ ಬಹಳವಿದೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೇ ಹೋದಿತೆಂದು ನಾನು ನೆನೆಸುತ್ತೇನೆ. ಹಲ್ಲೆಲೂಯಾ. ಯೇಸು ದೇವರು ಮಾಡಿರುವಂಥದ್ದನ್ನು ಒಂದೊಂದಾಗಿ ಬರೆದ್ರೆ ಲೋಕ ಹಿಡಿಸಲ್ಲ. ಏನು ಹಿಡಿಸಲ್ಲ? ಲೋಕವು ಹಿಡಿಸಲ್ಲ. ನಿಮ್ಗೆಲ್ರಿಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಇವತ್ತು ಒಂದು ವಿಷಯ ತಿಳ್ಕೊಳ್ಳಿ. ಸತ್ಯವೇದ ಕನ್ನಡ ಭಾಷೆಯಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ?
ತರ್ಜುಮೆ ಆಗಿ ಒಂದು ಅಂದಾಜು ಲೆಕ್ಕ ಕನ್ನಡ ಭಾಷೆಗೆ 1800ನೇ ಇಸ್ವಿಯಲ್ಲೇ ಒಂದು ಸ್ವಲ್ಪ ಪ್ರಯತ್ನಗಳು ನಡೀತು. ಅಂದರೆ ಬೇರೆ ಭಾಷೆಗಳು ಬೇರೆ ವರ್ಷ, ಆದರೆ ಕನ್ನಡ ಭಾಷೆಗೆ ಬರಬೇಕು. ಮೊದಲ ಬಾರಿಗೆ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಇವತ್ತು ತರ್ಜುಮೆಗೊಂಡು ಅದನ್ನು ನಾವು ಸತ್ಯವೇದ ಅಂತ ಹೇಳಿ ನಾವು ಇಟ್ಕೊಳ್ಳೋದಕ್ಕೆ, ಬೈಬಲ್ ಅಂತ ಇಟ್ಕೊಳ್ಳೋದಕ್ಕೆ ಅನೇಕ ಮಿಷನರಿಗಳ ಗುಂಪುಗಳು ದಶಕಗಳಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕಂಪ್ಲೀಟ್ ಕನ್ನಡ ಬೈಬಲ್ ಅದು ಪಬ್ಲಿಷ್ ಆಗಿದ್ದು 1831ರಲ್ಲಿ ಲಂಡನ್ ಮಿಷನರಿ ಸೊಸೈಟಿ. ಯಾವುದು? ಲಂಡನ್ ಮಿಷನರಿ ಸೊಸೈಟಿ. ಅದರಲ್ಲಿ ಟ್ರಾನ್ಸ್ಲೇಷನ್ ಪ್ರಿನ್ಸಿಪಲ್ ಆಗಿ ಜಾನ್ ಹ್ಯಾಂಕ್ಸ್ ಅಂಡ್ ವಿಲಿಯಂ ರೀವ್ ಇವರು ಏನು ಮಾಡಿದ್ರು, ಇದನ್ನು ಆರಂಭಿಸ್ತಾರೆ. ನಂತರ ಅನೇಕ ಹಂತಗಳಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ವರ್ಕ್ ನಡೀತಾ ಇದೆ. 1809 ಪ್ಲಸ್ 1831ರವರೆಗೂ ಸರಂಪುರ್ ಮಿಷನರಿಗಳು ಆರಂಭದಲ್ಲಿ ಈ ಕೆಲಸನ ಆರಂಭಿಸಿ ನಡೆಸಿದ್ರು ಕೂಡ ಅವರ ಹಸ್ತಪ್ರತಿಗಳು ಡಿಕೇಡ್ ಅಂತ ಹೇಳ್ತಾರೆ, ಆ ಹಸ್ತಪ್ರತಿಗಳು ಏನಾಗೋಯ್ತು, ಕಳೆದೋಯ್ತು. ಆದರೆ ಬಿಡಲಿಲ್ಲ. ಅವ್ರೇನು ಮಾಡಿದ್ರು, ಜಾನ್ ಆ್ಯಂಡ್ಸ್ ಅವರು 1831ರಲ್ಲಿ ಬಳ್ಳಾರಿಯಲ್ಲಿ ಪೂರ್ತಿ ಬೈಬಲ್ನ ಪಬ್ಲಿಷ್ ಮಾಡಿಸ್ತಾರೆ. 1865ರಲ್ಲಿ ಇನ್ನೊಂದು ಎಡಿಷನ್ ಬರುತ್ತೆ, ರಿವೈಸ್ಡ್ ಕಂಪ್ಲೀಟ್ ಎಡಿಷನ್ ಅಂತ ಹೇಳಿ. ಅದನ್ನು ಸಿ ಕ್ಯಾಂಪಬಲ್ ಮತ್ತು ಬಿ ರೈಸ್ ಇವರಿಂದ ನಡೀತದೆ ಆ ಕೆಲಸ. ಇವತ್ತು ನಾವು ಸತ್ಯವೇದಲ್ಲಿ ಇಟ್ಟಿದ್ದೀವಲ್ಲ ಕನ್ನಡದಲ್ಲಿ ಭಾಷೆ, ಇದಕ್ಕೆ ಅನೇಕ ದಶಕಗಳ ಕಾಲ ಅನೇಕ ಮಿಷನರಿಗಳ ಒಂದು ಪ್ರಯತ್ನ ಇವತ್ತು ನಮ್ಮ ಕೈಯಲ್ಲಿ ಬಂದಿದೆ. ಈಗ ನಾವು 2026ನೇ ವರ್ಷಕ್ಕಿದ್ದೀವಿ. ಅಂದರೆ ಇದು 1800 ಅಂದರೆ ಈಗ 2026 ಎಷ್ಟು ವರ್ಷ ಆಯಿತು? 226 ವರ್ಷ. ಎಷ್ಟು ವರ್ಷ? 200. ಅದಕ್ಕಿಂತ ಮುಂಚೆ ಬೈಬಲ್ ಇಲ್ಲ. ಆದರೆ 2000 ವರ್ಷಗಳ ಹಿಂದೆಯೇ 4000 ವರ್ಷಗಳಲ್ಲಿ ಪ್ರವಾದಿಗಳು ಬರೆದಂಥ ಲೇಖನಗಳು ಅನೇಕವು ಸಂಗ್ರಹಣೆ ಮಾಡಿ ಅವುಗಳಿಂದ ಒಂದಾಗಿ ಇವತ್ತು ಯಾವುದೋ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಟ್ಟಳ್ಳಿ ಭಾಗದಲ್ಲಿ ಕುಳಿತಿರುವ ನಮ್ಮ ಕೈಯಲ್ಲಿ ಬೈಬಲ್ ಬಂದಿದೆ. ಹಲ್ಲೆಲೂಯಾ! ಎಷ್ಟು ಜನಗಳ ಪ್ರಯಾಸ, ಎಷ್ಟು ಜನಗಳ ರಕ್ತ, ಎಷ್ಟೋ ಜನರ ಪ್ರಾಣ ತ್ಯಾಗ, ಈ ಒಂದು ಸತ್ಯವೇದ ನಮ್ಮ ಕೈಯಲ್ಲಿ ಬಂದಿದೆ. ಏನಕ್ಕೆ ಹೇಳ್ತೀನಿ ಅಂದರೆ, ಯೋಹಾನ ಹೇಳಿದ್ನಲ್ಲ, ಯೇಸು ಮಾಡಿದ ಕಾರ್ಯಗಳನ್ನ ನಾನು ನೆನೆಸಿ ಹೇಳೋದಾದರೆ ಒಂದೊಂದಾಗಿ ಪುಸ್ತಕ ಬರೆಯೋದಕ್ಕೆ ಆಗಲ್ಲ, ಈ ಭೂಮಿ ಸಾಲಲ್ಲ ಅಂತ ಹೇಳ್ತಾರೆ. ಅಂದರೆ ಆ ವಿಷಯಕ್ಕೋಸ್ಕರ ಪರಿತಪಿಸಿದವರು, ದಾಹಗೊಂಡಂಥ ಮಿಷನರಿಗಳು. ಅವಿನ್ಯೂ ರೋಡಲ್ಲಿ ಒಂದು ಚರ್ಚ್ ಇದೆ, ರೈಸ್ ಮೆಮೋರಿಯಲ್ ಚರ್ಚ್. ಆ ರೈಸ್ ಮೆಮೋರಿಯಲ್ ಚರ್ಚ್ ಅಂತ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ತರ್ಜುಮೆ ಮಾಡಿದವರು. ಅದಕ್ಕೆ ಇವಾಗ ಹೇಳಿದ್ದು ನಾನು, 1865ರಲ್ಲಿ ಸಿ ಕೆಂಪಬೆಲ್ ಅಂಡ್ ಬಿ ರೈಸ್ ಇವರೇ ಸಂಪೂರ್ಣವಾಗಿ ಒಂದು ಎಡಿಷನ್, ಒಂದು ರಿವೈಸ್ಡ್ ಕಂಪ್ಲೀಟ್ ಎಡಿಷನ್ ಅಂತ ಒಂದು ಸತ್ಯವೇದನ ಮಾಡಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇವತ್ತು ಅವರ ಹೆಸರಿನಲ್ಲಿ ಅವಿನ್ಯೂ ರೋಡಲ್ಲಿ ಒಂದು ಚರ್ಚ್ ಇದೆ, ಕಲ್ ಬಿಲ್ಡಿಂಗ್, ರೈಸ್ ಮೆಮೋರಿಯಲ್ ಚರ್ಚ್. ನಮ್ಮ ಅಳಿಯ ಮಗಳು ಅದರಲ್ಲೇ ಮೆಂಬರ್ಶಿಪ್. ಹಡ್ಸನ್ ಮೆಮೋರಿಯಲ್ ಚರ್ಚ್ ಅಂತ ಇದೆ, ಅವರು ಕೂಡ ಅಷ್ಟೇ ಕನ್ನಡ ಭಾಷೆ ಕುರಿತು ಅನೇಕ ಪುಸ್ತಕಗಳನ್ನು, ಅನೇಕ ಗ್ರಂಥಗಳನ್ನ ಬರೆದು ಸತ್ಯವೇದ ತರ್ಜುಮೆ ಮಾಡೋದ್ರಲ್ಲಿ ಅವರ ಹಸ್ತವೂ ಇದೆ. ಅನೇಕ ಮಿಷನರಿಗಳು ಎಲ್ಲಿಂದನೋ ಬಂದು ಈ ಭಾರತಕ್ಕೆ ಬಂದು ಈ ಭಾರತದ ಭೂಮಿಯಲ್ಲಿ ನೆಲೆಗೊಂಡು ಈ ಭೂಮಿಯಲ್ಲಿರುವಂಥ ಈ ಪ್ರಾಂತ್ಯದಲ್ಲಿರುವಂಥ ಈ ಒಂದು ಸ್ಥಳಗಳಿರುವಂಥ ಭಾಷೆಗಳನ್ನ ಕಲಿತುಕೊಂಡು ಭಾರತ ದೇಶದಲ್ಲಿ ಪುಸ್ತಕಗಳನ್ನು, ಸತ್ಯವೇದಗಳನ್ನ, ಅವರು ಬರೀ ಸತ್ಯವೇದ ಮಾತ್ರ ಮಾಡಲಿಲ್ಲ, ಇವರೆಲ್ಲ ಭಗವದ್ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಹಾಗೆ ಕುರಾನ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವರ ಕೆಲಸ ಏನಾಗಿತ್ತು ಗೊತ್ತಾ? ಎಲ್ಲರ ಧರ್ಮವು ಎಲ್ಲರ ಕೈಯಲ್ಲಿ ಇರಲಿ ಅಂತ. ಆದರೆ ದೇವರ ವಿಷಯದಲ್ಲಿ ಅವರು ತ್ಯಾಗಗಳನ್ನೇ ಅರ್ಪಿಸಿದರು, ಪ್ರಾಣ ತ್ಯಾಗ ಮಾಡಿದ್ರು. ಅನೇಕ ವಿಷಯಗಳು ಕಳೆದುಕೊಂಡ್ರು ಕೂಡ ಬೇಡ ಬಿಡದೆ ಮಾಡಿದ್ರು. ಅದೇನೇ ಇವತ್ತು ನಾವು ನೆನೆಸ್ಕೊಳ್ತಿದ್ದೀವಿ. ದೇವರ ಮಾತನ್ನ ಹೇಳ್ತಾರೆ, ಈ ಲೋಕದಲ್ಲಿ ನಮಗೇನಿತ್ತಂತೆ ದುಃಖ, ನಿಮಗೂ ದುಃಖ ಇರುತ್ತೆ.
ಯಾವಾಗ ಈ ಮಾತನ್ನು ಶಿಷ್ಯರಿಗೆ ಹೇಳ್ತಾ ಇರೋದು? ಕೊನೇ ಕಾಲ ಬಂದಿದೆ. ಭೂಮಿ ಮೇಲೆ ಅವರು ಬದುಕಿದಂಥ ಕಾಲಗಳಲ್ಲಿ ಕೊನೆ ಕಾಲಕ್ಕೆ ಬಂದಿದ್ದಾರೆ. ಯಾರು? ಯೇಸು ಕ್ರಿಸ್ತನು ಭೂಮಿ ಮೇಲೆ ಬದುಕಿದ ಕಾಲದ ಕೊನೆಯ ಕಾಲ. ಆ ಸಮಯದಲ್ಲಿ ಇವರಿಗೆ ದುಃಖ ಆಗ್ತಾ ಇದೆ. ನೀವು ಆ ಅಧ್ಯಾಯನ ನೀವು ಗಮನಿಸಿದ್ರೆ 16ನೇ ಅಧ್ಯಾಯನ ಪೂರ್ತಿಯಾಗಿ ನಾವು ಗಮನಿಸುವಾಗ ಅದರಲ್ಲಿ ಒಂದು ಮಾತನ್ನು ಅವರು ಹೇಳಿಕೊಡ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕಳೆದ ತಿಂಗಳು ನಮಗೊಂದು ಮಾತನ್ನು ನೆನಪಿಸಿದ್ರು ದೇವರು. ಪೂರ್ತಿಯಾಗಿ ತಂದೆಯಾದ ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸೋದಕ್ಕೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆ ಸಂಕಲ್ಪವನ್ನು ನೆರವೇರಿಸಿದ್ರು ಅಂತೇಳಿ. ಅಂದರೆ ನೀವು ಚೆನ್ನಾಗಿ ಗಮನಿಸ್ಕೊಳ್ಳಿ, ತಂದೆಯಾದ ದೇವರು ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ ಸಂಕಲ್ಪವನ್ನು ನೆರವೇರಿಸಿದಂತೆ ಈಗ ಯೇಸು ಹೇಳ್ತಾರೆ, ನಾನು ತಂದೆಯು ಒಂದಾಗಿದ್ದೇನೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನಾನು ನನ್ನ ತಂದೆಯು ಒಂದಾಗಿದ್ದೇನೆ. ಯೋಹಾನ 10:30 ಇದೆ, ಬರೆದಿಟ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳಿ. ಆಮೇಲೆ ತಂದೆಯು ನನಗಿಂತ ದೊಡ್ಡವನು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ತಂದೆಯು ನನಗಿಂತ ದೊಡ್ಡವನು. ಯೋಹಾನ 14:27 ಅದರಲ್ಲೂ ನೀವು ಆಮೇಲೆ ನೋಡ್ಕೋಬಹುದು. ಏನಂತ ಹೇಳ್ತಾರೆ? ತಂದೆಯು ನನಗಿಂತ ದೊಡ್ಡವನು, ನಾನು ತಂದೆಯು ಒಂದಾಗಿದ್ದೇನೆ ಅಂತ ಹೇಳಿದಂಥವರು ಈ ತಿಂಗಳಿನ ವಾಗ್ದಾನದಲ್ಲಿ ಒಂದು ಮಾತನ್ನು, ಇವತ್ತು ಒಂದು ಲೈನ್ ಮಾತ್ರ ನಾವು ಧ್ಯಾನ ಮಾಡ್ತೀವಿ. ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು. ಹೇಗೆಂದರೆ ಒಬ್ಬ ಸಹಾಯಕನ ಕಳಿಸ್ತಾರೆ. ಯಾರು? ಒಬ್ಬ ಸಹಾಯಕನ ಕಳಿಸಿ, ಆತನೇ ಪವಿತ್ರಾತ್ಮ. ಆ ಸಹಾಯಕನು, ಆ ಪವಿತ್ರಾತ್ಮನು ಯಾವ ಹೆಸರಿನಲ್ಲಿ ಬಂದರು ಅಂಥೇಳಿ ಯೇಸುನೇ ಹೇಳ್ತಾರೆ. ಪವಿತ್ರಾತ್ಮನಿಗೆ ಒಂದು ಹೆಸರು ಇರಬೇಕಲ್ಲ. ಈಗ ತಂದೆಯಾದ ದೇವರಿಗೆ ಯೇಸು ಅಂತ ಹೆಸರಿದೆ, ಕುಮಾರನಿಗೆ ಯೇಸು ಅಂತ ಹೆಸರಿದೆ, ಪವಿತ್ರಾತ್ಮನಿಗೂ ಒಂದು ಹೆಸರಿದೆ, ಅದು ಕೂಡ ಯೇಸುನೇ. ಅದನ್ನು ಅವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 25-26ನೇ ವಾಕ್ಯದಲ್ಲಿ ಓದುವಾಗ, ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿ ಇರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ. ಇವಾಗ ಪವಿತ್ರಾತ್ಮನ ಹೆಸರೇನಾಯಿತು? ಯೇಸು. ಏನಂತ ಹೇಳ್ತಾರೆ? ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮ. ಅಲ್ಲಿಗೆ ಯೇಸುವನ್ನು ಕಳಿಸಿದ್ದು ತಂದೆಯಾದ ದೇವರು, ಕುಮಾರನಾದ ಯೇಸು ಕ್ರಿಸ್ತನ ಕಳಿಸಿದ ಯಾರು? ತಂದೆಯಾದ ದೇವರು. ಈಗ ಪವಿತ್ರಾತ್ಮನನ್ನು ಕಳಿಸೋದು ಕೂಡ ಯಾರು? ತಂದೆಯಾದ ದೇವರು. ನಮ್ಮ ಸತ್ಯವೇದದ ಪ್ರಕಾರ ತ್ರಿಏಕ ದೇವರು. ಏಕ, ತ್ರಿಮೂರ್ತಿ ಅಲ್ಲ, ಏಕ ಅಂದರೆ 3 ವ್ಯಕ್ತಿತ್ವ, ಒಬ್ಬನೇ ದೇವರು. ಹಲ್ಲೆಲೂಯಾ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೇ ದೇವರು ನಮಗೆ ಒಂದೊಂದು ಈ ಸಭೆಯಲ್ಲಿ ನಿಮ್ಗೆ ಕೊಡುವಂಥ ವಾಕ್ಯಗಳು ನೀವು ಸತ್ಯದಲ್ಲಿ ನೆಲೆಗೊಳ್ಬೇಕು. ಇದೇ ಸತ್ಯ. ತಂದೆ, ಮಗ, ಪವಿತ್ರಾತ್ಮ ಅನ್ನೋದೇ ಸತ್ಯ. ಅದನ್ನೇ ಸ್ಪಷ್ಟವಾಗಿ ದೇವರು ನಮಗೆ ತಿಳಿಸ್ತಾರೆ. ಯೋಹಾನನು ದೊಡ್ಡ, ಅವರಿಗೆ ಪ್ರಿಯನಾದ ಶಿಷ್ಯ, ಅವರ ಮೂಲಕ ಪ್ರಕಟಣೆ ಬರೆದು ತಿಳಿಸಿದ್ದಾರೆ. ಅಂಥ ಒಂದು ವ್ಯಕ್ತಿ ಮೂಲಕ ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ರು ಕೂಡ ಇವತ್ತು ಮನುಷ್ಯ ಬೇರೆ ಒಂದು ಉಪದೇಶವನ್ನು ಇವತ್ತು ಭೂಮಿ ಒಳಗೆ ತಂದು ಇಟ್ಟಿದ್ದಾನೆ. ಆದರೆ ನಾವು ಯಾರನ್ನು ಪ್ರಶ್ನೆ ಮಾಡೋದು ಬೇಡ, ಅವ್ರ ಬಗ್ಗೆ ವ್ಯಾಖ್ಯಾನ ಮಾಡೋದು ಬೇಡ. ನಮಗೆ ಸತ್ಯವೇದ ಏನು ಹೇಳುತ್ತೋ ನಾವು ತಿಳ್ಕೊಂಡು ಹೋಗೋಣ. ಇವತ್ತು ಈ ರಕ್ಷಣಾದ ಯೇಸು ಕ್ರಿಸ್ತ ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಎಷ್ಟೋ ಜನಕ್ಕೆ ಈ ಭಾಗ್ಯಗಳಿಲ್ಲ. ಅನೇಕ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ, ಆಯಿತಾ, ವಿಶ್ವಾಸಿಗಳು ತುಂಬ್ತಾ ಇದ್ದಾರೆ, ಆದರೆ ವಾಕ್ಯ ಇಲ್ಲ. ಆದರೆ ಇಲ್ಲಿ ವಾಕ್ಯ ಇದೆ, ವಿಶ್ವಾಸಿಗಳಿಲ್ಲ. ಇರೋ ವಿಶ್ವಾಸಿಗಳಲ್ಲಿ ಕೂಡ ನಾವು ಬರೋದಕ್ಕೆ ಅನೇಕ ತಡೆಗಳು, ಹೋರಾಟಗಳು. ಈ ವಾಕ್ಯಗಳನ್ನು ನೀವು ಗಮನಿಸುವಾಗ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ದೇವರು, ತಂದೆಯಾದ ದೇವರು, ಅವರ ತಂದೆಯಾದ ದೇವರ ಹೆಸರು ಮತ್ತು ಕುಮಾರನಾದ ಹೆಸರು ಮತ್ತು ಪವಿತ್ರಾತ್ಮನ ಹೆಸರು ಎಲ್ಲವೂ ಕೂಡ ಯೇಸು. ಇಲ್ಲಿ ಪವಿತ್ರಾತ್ಮನ ಹೆಸರು ಏನಂತ ಹೇಳಲ್ಪಟ್ಟಿದೆ? ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ, ಅಂದರೆ ನನ್ನ ಹೆಸರಿನಲ್ಲೇ ಕಳಿಸಿಕೊಡ್ತಾರೆ ಅಂತ ಹೇಳಿ. ನೀವು 17ನೇ ಅಧ್ಯಾಯಕ್ಕೆ ಬಂದಾಗ ಮತ್ತೊಂದು ಸಲ ನಮಗೆ ನೆನಪಿನ ತಂದು ನಾನು ಮತ್ತೆ ಮುಂದಕ್ಕೆ ಹೋಗ್ತೀನಿ. 17ನೇ ಅಧ್ಯಾಯದಲ್ಲಿ 11-12ನೇ ವಾಕ್ಯ ನೋಡುವಾಗ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ, ಪವಿತ್ರನಾದ ತಂದೆ ಅಂತ ಹೇಳಿದ್ರು. ಅಂದರೆ ಯೇಸು ಹೋಗುವಾಗ ಪವಿತ್ರನು ಮತ್ತು ತಂದೆಯಾದ ದೇವರು ಒಟ್ಟಿಗಿದ್ದಾರೆ. ಅಲ್ಲಿ ಪವಿತ್ರನಾದ
ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರು. ಎಷ್ಟು ಹೇಳ್ತಾರೆ ನೋಡಿ, ನೀನು ನನಗೆ ಕೊಟ್ಟ ನಿನ್ನ ಹೆಸರು. ಯೇಸು ಹೇಳ್ತಾ ಇರೋದು ಯಾರ ಹತ್ರ ಹೇಳ್ತಿದ್ದಾರೆ? ತಂದೆಯಾದ ದೇವರ ಹತ್ರ ಹೇಳ್ತಿದ್ದಾರೆ. ಆಗ ತಂದೆಯಾದ ದೇವರ ಹೆಸರು ಯೇಸು. ಅವರ ಹೆಸರನ್ನ ಕುಮಾರನ ಕೊಟ್ಟರಂತೆ. ಈ ಕುಮಾರನಾದ ಯೇಸುವಿನ ಹೆಸರನ್ನೇ ಈಗ ನಾವಿಲ್ಲಿ 14ನೇ ಅಧ್ಯಾಯ ನೋಡೋದಲ್ಲ. ಆದರೆ ಆ ಸಹಾಯನು ಕಳಿಸಿಕೊಡುವುದೇನೆ ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ. ಎಲ್ಲವೂ ಮೂವರ ಹೆಸರು ಯೇಸು ಸ್ಪಷ್ಟವಾಗಿ ಹೇಳಾಯಿತು. ತಂದೆ ಹೆಸರು, ಕುಮಾರನ ಹೆಸರು, ಪವಿತ್ರಾತ್ಮನ ಹೆಸರು ಯೇಸು. ಈ ಯೇಸು ಎಂಬ ಹೆಸರಿನಲ್ಲಿ ಇದ್ದಂಥ ಸಮಯದಲ್ಲಿ ತನ್ನ ಶಿಷ್ಯರಿಗೆ ಅವ್ರು ಏನಂತ ಹೇಳ್ತಾರೆ, ಈ ತಿಂಗಳಿನ ವಾಗ್ದಾನ ಅದನ್ನೇ ನಿಮ್ಗೆ ಬಲಪಡಿಸಬೇಕು ಅಂತ. ಅವರಿಗೆ ದುಃಖ ಬರಲು ಕಾರಣ ಏನು? ಈಗ ಶಿಷ್ಯರು ನೋಡಿ ಅವ್ರು ಹೇಳಿದ್ದು, ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಅಂತ ಹೇಳೋದಕ್ಕೆ ಕಾರಣ ಇರಬೇಕಲ್ಲ. ಅವ್ರಿಗೇನು ದುಃಖ ಬಂದಿದೆ? ಅಲ್ಲೊಂದು ಗುಂಪಿದೆ ದುಃಖದಲ್ಲಿ, ಇವ್ರಿಗೂ ದುಃಖ ಆಗುತ್ತೆ ಅಂತೇಳಿ ನಾನು ತಿರುಗಿ ನೋಡ್ತೀನಿ ಅಂತ ಹೇಳ್ತಾರೆ. ದುಃಖ ಬರಲು ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಯಾವಾಗಲೂ ಆ ಶಿಷ್ಯರಿಗೆ ಕೆಲವರು ಹೇಳ್ತಾರೆ ಗೊತ್ತಾ, ಕೆಲವರು ಅವ್ರ ಹತ್ರ ಶಕ್ತಿ ಇದೆಯೋ ಬಲ ಇದೆಯೋ, ಆದರೆ ಪಕ್ಕದಲ್ಲಿ ಇನ್ನೊಬ್ಬರ ಮೇಲೆ ಬೆಂಬಲ ಆಗ್ಬಿಟ್ಟು ಅವ್ರು ಇರೋವರೆಗೆ ಆರೋಪಗಳು, ಅವ್ರು ಇಲ್ಲ ಅಂತ ಹೇಳಿದ್ರೆ ಓರೆಯಾಗಿ ಹೋಗ್ತಾರೆ. ಹಾಗೆ ಯೇಸು ಭೂಮಿ ಮೇಲೆ ಇರೋವರೆಗೂ ಈ ಶಿಷ್ಯರಿಗೆ ಏನಿತ್ತು? ಬಲ. ಈಗ ಇವ್ರೇನು ಹೇಳ್ತಿದ್ದಾರೆ? ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೀವು ಆ ಅಧ್ಯಾಯದಲ್ಲಿ ನೀವು ನೆಕ್ಸ್ಟ್ ಹಿಂದ್ಗಡೆ ವಾಕ್ಯಕ್ಕೆ ನಾನು ಗಮನಿಸೋಣ, ಆಮೇಲೆ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನು ಹೋದ್ರೇ ಅಸಹಾಯಕ. ಅದರಲ್ಲೇ ಬರೆದಿದೆ ನೋಡಿ, ಏನಂತ ಹೇಳಿ ಬರೆಯಲ್ಪಟ್ಟಿದೆ. 16ನೇ ವಾಕ್ಯ 14ನೇ ಅಧ್ಯಾಯದಲ್ಲಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕರನ್ನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು ಅಂತ ಹೇಳಿ ಹೇಳ್ತಾರೆ. ತಂದೆ ಆದ ದೇವನವ್ರು ಕೇಳಿಕೊಳ್ತಾರೆ. ಸೊ ಇಲ್ಲಿಗೆ ಬರ್ತಾರೆ. ಈಗ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇವರು ಬಲವಿಲ್ಲದಾಗ್ಬಿಟ್ಟಿದ್ದಾರೆ. ಏನಂದರೆ ಯೇಸು ಇರೋವಾಗ ಇವ್ರೊಂದು ಬಲ. ಈಗ ಯೇಸು ಹೋಗ್ತೀನಿ ಅಂತ ಹೇಳುವಾಗ ನಮ್ಮ ಬಲ ಯಾರು? ದುಃಖ ಬಂದ್ಬಿಡ್ತಾರೆ. ನಾವು ಹೆಂಗಪ್ಪ ಇನ್ನು ನಿಭಾಯಿಸೋದು? ನಮ್ಮ ಬದುಕನ್ನ ಹೆಂಗೆ ಕಟ್ಟಿಕೊಂಡು ಹೋಗೋದು? ನಾವಿನ್ನೇನು ಮಾಡೋದು? ಇವತ್ತು ನಿಮಗೂ ಅದೇ ಪರಿಸ್ಥಿತಿ ಇರ್ಬೋದು. ನಿಮ್ಮ ದುಃಖ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತಿದೆ. ದೇವ್ರು ಹೇಳ್ತಾರೆ, ಪ್ರಪಂಚದಲ್ಲಿ ಅನೇಕದಲ್ಲಿ ದುಃಖವರು ಇರ್ತಾರೆ, ನಿಮಗೂ ದುಃಖ ಬರ್ಬೋದು, ಆದರೆ ನಾನು ನಿಮ್ಮನ್ನೇನು ಮಾಡ್ತಾ ಇದ್ದೀನಿ? ತಿರುಗಿ ನೋಡ್ತಾ ಇದ್ದೀನಿ. ಐ ವಿಲ್ ಸಿ ಯು ಅಗೈನ್. ನಾನು ಮತ್ತೆ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಾನು ತಿರುಗಿ ನೋಡ್ತಾ ಇದ್ದೀನಿ. ತಿರುಗಿ ನೋಡೋ ಅವಶ್ಯಕತೆ ಏನಿತ್ತು? ಹೋಗ್ತಾ ಇದ್ದಾರೆ. ಅವ್ರು ಹೋಗಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶರೀರಧಾರಿಯಾಗಿ ಬಂದಂಥವರು, ನರಾವತಾರ ಎತ್ತಿದಂಥ ಯೇಸು ಕ್ರಿಸ್ತನು ಮಣ್ಣಿನ ಶರೀರದಲ್ಲಿ ಇದ್ದವರು, ಆ ಮಣ್ಣಿನ ಶರೀರದಲ್ಲಿ ಇಲ್ಲಿ ಬದುಕೋದಕ್ಕಾಗಲ್ಲ. ಕಾಲ ನಿಯಮಿತ ಸರಿಯಾದ ಸಮಯಕ್ಕೆ ಅವರು ಬಂದರು. ಸರಿಯಾದ ಸಮಯ ಮುಗಿದಿದ ತಕ್ಷಣ ಸಾಕು ಅಂತ ಹೇಳಿದ್ರು. 33 ತಿಂಗಳು ಅಷ್ಟೇ, 33 ವರ್ಷ 6 ತಿಂಗಳು ಕಾಲ ಮುಗಿತು. ಅವ್ರು ಹೋಗಲಿಲ್ಲ ಅಂತ ಹೇಳಿದ್ರೆ ಆ ದೇವರು ತನ್ನ ಸ್ಥಾನವನ್ನು ಅವ್ರು ತೋರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಉಳ್ಕೊಂಡ್ಬಿಟ್ರೆ ಯಾರು ಒಪ್ಕೊಳ್ಳಲ್ಲ. ಈಗ ಅವರು ಜಡಿಯಲ್ಪಡಬೇಕು, ಕುಗ್ಗಿಸಲ್ಪಡಬೇಕು, ಚಾಟೆ ತಿನ್ನಬೇಕು, ಮುಳ್ಳಿನ ಕಿರೀಟ ಧರಿಸಬೇಕು, ಶಿಲುಬೆಯಲ್ಲಿ ಹೊತ್ಕೊಂಡು ಹೋಗಬೇಕು, ಕೊಲ್ಗದಾ ಬೆಟ್ಟದವರೆಗೂ ಹೋಗಬೇಕು. ಅಲ್ಲಿ ಅವರು ತನ್ನ ಪ್ರಾಣವನ್ನು ಬಿಡಬೇಕು. ಏಕ್ದಮ್ ಬಿಡಬಾರ್ದು. 6 ಗಂಟೆ ಕಾಲ ಅವ್ರು ಏನು ಮಾಡಬೇಕು? ತೂಗಲ್ಪಡಬೇಕು. ಅಂಥ ಒಂದು ಹಿಂಸೆಯನ್ನು ಅನುಭವಿಸ್ಬೇಕು. ಆದರೆ ಅವು ಯಾವುದೋ ನಮ್ಮ ಮುಚ್ಚಿಡುವುದಕ್ಕೋ ಬಚ್ಚಿಡುವುದಕ್ಕೋ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಮರಣ ಅವ್ರನ್ನ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅವ್ರ ಮೇಲೆ ಬರ್ತಾರೆ, ಪುನರುತ್ಥಾನ ಅಂತಾರೆ. ಆವಾಗ ನಾವು ನಂಬ್ತೀವಿ ದೇವರು ಪುನರುತ್ಥಾನ ಹೊಂದುವುದಕ್ಕೆ ಶಕ್ತಿ ಉಳ್ಳವರು. ಅಂದರೆ ಸತ್ತಂಥ ಬದುಕಿನಲ್ಲಿ ಪುನರುತ್ಥಾನ ಆಗುವಂತೆ ಅವ್ರಿಗೆ ಆ ಶಕ್ತಿ ಇದೆ ಅಂತ ತೋರ್ಪಡಿಸುವುದಕ್ಕೆ ಯೇಸು ನರಾವತಾರದಿಂದ ನೆಕ್ಸ್ಟು ಅವರು ಮಹಿಮೆಯ ಶರೀರದಲ್ಲಿ ಹೋಗ್ತಾರೆ. ಅದಾದ್ರೇ ನಾವೇನು ಮಾಡ್ತೀವಿ? ಅದಕ್ಕೆ ನಾವು ಹೇಳಿದ್ದು ತಿರುಗಿ ನೋಡುವೆನು. ನಾನು ಮಹಿಮೆ ಶರೀರದಲ್ಲಿ ಹೋಗ್ತೀನಿ, ಅದೇ ತಿರುಗಿ ನೋಡ್ತೀನಿ. ಅದು ನಾನು ಹೋಗಲೇ ಬೇಕಾಗಿತ್ತು. ಅಂದರೆ ಬಲವಿಲ್ಲ ಇವರ ಹತ್ರ. ಬಲವಿಲ್ಲದವರಿಗೆ ತಿರುಗಿ ಹೇಳ್ತಾರೆ, ನಾನು ತಿರುಗಿ ನಿಮ್ಮನ್ನು ನೋಡಿ. ಇವತ್ತು ನಿಮಗೆ ಯಾವ ಬಲದ ಇರುತ್ತೆ? ವಾಕ್ಯವನ್ನು ಕೇಳುವಂಥವ್ರು ಯಾರಾಗಿದ್ರು ಸರಿ, ಅವ್ರು ಯಾವ ಸಮಯದಲ್ಲಿ ಕೇಳೋದು ಸರಿ, ದೇವರೊಳದ ಮಾತು ಏನು ಗೊತ್ತಾ? ನಾನು ನಿಮ್ಮನ್ನು ತಿರುಗಿ ನೋಡ್ತಾ ಇದ್ದೀನಿ, ನಿಮ್ಮನ್ನು ನಾನು ತಿರುಗಿ ನೋಡ್ತೀನಿ. ಐ ವಿಲ್ ಸಿ ಯು ಅಗೈನ್. ಯಾಕೆಂತ ಹೇಳಿದ್ರೆ ನೀವು ಸೋತೋಗಿದ್ದೀರಾ. ಅಯ್ಯೋ ನನಗೆ ಯಾರಿದ್ದಾರೆ, ನನಗೆ ಬಲವಿಲ್ಲ, ನನ್ನ ಮೇಲಕ್ಕೆ ಹೆಂಗೆ ಬರಲಿ, ನನ್ನ ಬದುಕು ಹೆಂಗೆ ಕಟ್ಟಿಕೊಳ್ಳಿ, ನನ್ನ ಕುಟುಂಬ ಹೆಂಗೆ ಕಟ್ಟಿಕೊಳ್ಳಿ.
ಎಲ್ಲ ಪ್ರಶ್ನೆ, ಆ ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರ ಯೇಸು. ಹಲ್ಲೆಲೂಯಾ. ಯೇಸು ಧೈರ್ಯ ಪಡಿಸ್ತಾರೆ. ಹೆಂಗೆ ಅಂತ ಹೇಳಿದ್ರೆ 16ನೇ ಅಧ್ಯಾಯದಲ್ಲಿ ಮಾತು, ಮೊದಲನೇ ವಾಕ್ಯ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು. ಎಷ್ಟು ಅದ್ಭುತವಾಗಿ ಆರಂಭಿಸ್ತಾರೆ ನೋಡಿ. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಇದನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. 13ನೇ ಅಧ್ಯಾಯದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯೇಸು ಹೇಳಿದ್ದೇನೆ, ನಿಮಗೆ ಬಹಿಷ್ಕಾರ ಹಾಕುವರು. ಏನಂತೆ? ನಮ್ಮ ಕುಟುಂಬಗಳಿಂದ ನಮ್ಮನ್ನು ಬಹಿಷ್ಕಾರ ಆಗ್ತಾರೆ. ನಾವಿರುವಂಥ ಪ್ರಾಂತ್ಯಗಳಲ್ಲಿ ಬಹಿಷ್ಕಾರ ಆಗ್ತಾರೆ. ನಾವಿರುವಂಥ ರಾಜ್ಯಗಳಲ್ಲಿ ಬಹಿಷ್ಕಾರ ಆಗ್ತಾರೆ. ಹಾಕಿದ್ರೂ ನೀವು ಚಿಂತೆ ಪಡೋ ಹಾಗಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಧೈರ್ಯಗೆಟ್ಟು ಹಿಂಜರಿಯಬಾರದು, ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು. ತಂದೆಯಾದ ದೇವರ ಕುರಿತು, ಕುಮಾರನಾದ ಯೇಸು ಕ್ರಿಸ್ತನ ಕುರಿತು ತಿಳಿಯದೇ ಇರುವವರು ನಮ್ಮನ್ನು ಬಹಿಷ್ಕಾರ ಮಾಡ್ತಾರೆ. ಇವತ್ತು ಭೂಮಿ ಮೇಲೆ ಅದೇ ನಡೀತಾ ಇರೋದು. ಯಾವಾಗ ಹೇಳಿದ್ದಿ ಮಾತನ್ನ? 2000 ವರ್ಷಗಳ ಹಿಂದೆ. ಇವತ್ತು ನಾವು ನಮ್ಮ ಸುತ್ತಲೂ ನಡೆಯುವಂಥ ಗಲಾಟೆಗೆ ಅನೇಕರು ಬಂದು ನಾವು ಹಿಂಸೆ ಪಡಿಸೋದಕ್ಕೆ ಅದು ನಮಗೆ ಚಿಂತನೆ ಬರಬಾರ್ದು. ಅರೆ, ಇದು 2000 ವರ್ಷ ಹಿಂದೆ ನಡೆದೋಯ್ತಯ್ಯ. 2000 ವರ್ಷ ಹಿಂದೆ ಯೇಸು ಭೂಮಿ ಮೇಲಿದ್ದಾಗಲೇ ತಂದೆಯಾದ ದೇವರನ್ನು ಆರಾಧಿಸುವಂಥ ಕಾಲಗಳಲ್ಲಿ ಯೇಸುವನ್ನು ದೇವರನ್ನು ಸ್ವೀಕರಿಸಿದ ಜನರು ಇದ್ದರು. ಅವರು ಕುಮಾರನು ಅಂತ ಹೇಳಿ ಅವರು ಸ್ವೀಕರಿಸಿದ ಜನರು ಇದ್ದರು. ಆ ಸಮಯದಲ್ಲೇ ಧರ್ಮದ ವಿರುದ್ಧವಾಗಿ ಹೋರಾಟಗಳು ನಡೀತು, ಯುದ್ಧಗಳು ನಡೀತು. ಅವರು ಯೇಸುವನ್ನು ಅದಕ್ಕೆ ಶಿಲ್ಪೆ ಮೇಲೆ ಹಾಕಿದ್ದು. ಇವರು ತಂದೆಯಾದ ದೇವರ ಮಾತನ್ನು, ಮೋಶೆ ನಮ್ಗೆ ಕೊಟ್ಟಂಥ ಎಲ್ಲ ನಿಯಮಗಳನ್ನು, ಆಜ್ಞೆಗಳನ್ನು ಇವರು ಮುರಿದಾಕಕ್ಕೆ ಬಂದಿದ್ದಾನೆ ಅಂತ ಹೇಳಿ ಯೇಸುವನ್ನು ಶಿಲುಬೆಗೆ ಹಾಕಿದ್ರು. ಆ ಸಮಯದಲ್ಲೇ ಇತ್ತು. ಆದರೆ ಯೇಸು ಹೇಳಿದ್ರು, ನಾನು ಧರ್ಮಶಾಸ್ತ್ರವನ್ನು ಮುರಿದಾಕೋಕ್ಕೆ ಬಂದವನಲ್ಲ, ನೆರವೇರಿಸುವುದಕ್ಕೆ ಬಂದವನು ಅಂತ ಹೇಳಿ. ಸಂಕಲ್ಪನ ನೆರವೇರಿಸಬೇಕು, ತಂದೆಯಾದ ದೇವರ ಸಂಕಲ್ಪನ. ಈಗ ಪವಿತ್ರಾತ್ಮನ ಮೂಲಕ ಆ ಸಂಕಲ್ಪನ ನೆರವೇರಿಸೋದಕ್ಕೆ ಸಹಾಯಕನಾಗಿ ನಿಮಗೆ ಕಳಿಸ್ಕೊಡ್ತಿದ್ದಾರೆ. ಆ ಸಹಾಯಕನ ಬಂದ ಮೇಲೆ ಹೇಳಿದ ಆ ಕಾಲ ಬಂದಾಗ ಆತನು ನಮಗೆ ಇಂತಿದ್ದನ್ನು ಹೇಳಿದ್ದನ್ನೆಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ. ಈಗ ನಾನು ತಿರುಗಿ ನೋಡುವೆನು ಅಂತ ಹೇಳುವಾಗ ಅವ್ರು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಹೋಗ್ತಾ ಇರೋದ್ರಿಂದ ದುಃಖವಿದೆ, ಆದರೆ ನಾನು ತಿರುಗಿ ನೋಡುವೆನು. ಆ ಮಾತನ್ನ ಏನು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇದ್ದರಿಂದ ಮೊದಲು ಇವುಗಳನ್ನು ನಿಮಗೆ ಹೇಳಿಲ್ಲ, ಆದರೆ ಈಗ ನಾನು ನನ್ನನ್ನು ಕಳಿಸಿಕೊಟ್ಟ ಆತನ ಬಳಿಗೆ ಹೋಗುತ್ತೇನೆ. ಯಾರ ಬಳಿಗೆ ಹೋಗ್ತಿದ್ದಾರೆ ಅವರು? ಕಳಿಸಿಕೊಟ್ಟ ಆತನ, ಅಂದರೆ ತಂದೆ ದೇವರು ಕಳಿಸ್ಕೊಟ್ಟಿದ್ದಾರೆ. ಇವಾಗ ಅವ್ರು ಅಲ್ಲಿಗೆ ಹೋಗ್ಬೇಕು. ಡ್ಯೂಟಿ ಮುಗೀತು, ಕೆಲಸ ಮುಗೀತು. 33 ವರ್ಷ 6 ತಿಂಗಳ ಕಾಲದ ಡ್ಯೂಟಿ ಮುಗೀತು, ಹೋಗ್ತಾ ಇದ್ದಾರೆ. ತಂದೆ ಕೆಲಸ ಅವ್ರು ಹೇಳ್ತಾರಲ್ಲ, ನಾನು ತಂದೆ ಕೆಲಸವನ್ನು ಮಾಡೋದಕ್ಕೆ ಬಂದೆನು ಅಂತ ಹೇಳ್ತಾರೆ ಯೇಸು. ಅದನ್ನು ಮುಗಿಸಿದ್ರು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ, ನೀನು ಎಲ್ಲಿಗೆ ಹೋಗ್ತೀನಿ ಅಂತ ಪ್ರಶ್ನೆ ಮಾಡ್ತೀರಿ ನೀವು. ಆದರೆ ಅಲ್ಲೊಂದು ಮಾತನ್ನು ಹೇಳ್ತಾರೆ, ನಿಮ್ಮ ಹೃದಯ, ಅದನ್ನ 6ನೇ ವಾಕ್ಯದಲ್ಲಿ, ನಾನು ಈ ಮಾತು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ಈ ಮಾತನ್ನು ಹೇಳಿದ ತಕ್ಷಣ ಹೃದಯ ಏನಾಗಿತ್ತು? ದುಃಖದಿಂದ ತುಂಬಿಯದಂತೆ. ಅದಕ್ಕೆ ಹೇಳ್ತಾರೆ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ನಾನು ಇಲ್ಲೇ ನರಾವತಾರದಲ್ಲಿ ಇರಬಾರ್ದಪ್ಪ, ನಾನು ಹೋದ್ರೆ ನಿಮಗೆ ಹಿತ. ಅಂದರೆ ಇಲ್ಲಿ ಹೋದ್ರೆ ಯಾರು ಬರ್ತಾರೆ? ಒಬ್ಬ ಸಹಾಯಕ ಬರ್ತಾನೆ. ಆ ಸಹಾಯಕನ ಪವಿತ್ರಾತ್ಮ. ಆ ಪವಿತ್ರಾತ್ಮನ ಬರಬೇಕು ಅಂದರೆ ನಾನು ಹೋಗಬೇಕು ಅಂತ ಹೇಳ್ಕೊಡ್ತಾರೆ. ಹೇಳ್ತಾರೆ, ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತ ನಿಮ್ಮ ಬಳಿಗೆ ಬರ್ತಾನೆ. ಏನಾದ್ರೆ ಎಷ್ಟು ಕನೆಕ್ಷನ್ ನೋಡಿದ್ರ? ಯೇಸು ಹೋದ್ರೇನೆ ಯಾರು ಬರೋದು? ಪವಿತ್ರಾತ್ಮನ ಬರೋದು. ಯೇಸು ಹೋಗೋವರೆಗೂ ಪವಿತ್ರಾತ್ಮನ ಬರಲ್ಲ ಇವ್ರ ಹತ್ರ. ಅದನ್ನು ಹೇಳಿ ಅವ್ರು ಹೇಳ್ತಾರೆ, ಅವರು ಬಂದ ಮೇಲೆ ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ, 8ನೇ ವಾಕ್ಯ, ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುವನು. ಹಲ್ಲೆಲೂಯಾ. ಪವಿತ್ರಾತ್ಮನು ನಿಮಗೆ ಒಳಗೆ ಬಂದಿದ್ದ ತಕ್ಷಣ ನಿಮ್ಗೆ ಏನು ಬರಬೇಕು ಗೊತ್ತಾ? ಪಾಪದ ಅರ್ಹ ಗೊತ್ತಾಗಬೇಕು. ಇವತ್ತು ಪಾಪದ ಅರ್ಹ ಗೊತ್ತಾಗಲಿಲ್ಲ ಅಂದರೆ ಪವಿತ್ರಾತ್ಮನು ನಿಮ್ಮ ಒಳಗಿಲ್ಲ. ನೀತಿ, ಯೇಸು ಹೇಳ್ತಾರೆ, ದೀಕ್ಷಾ ಸ್ನಾನ ತೆಗೆದುಕೊಂಡು ಹೋದಾಗ ಸ್ನಾನಿಕನಾದ ಯೋಹಾನ ಬಳಿ, ಇದು ನೀತಿನಪ್ಪ, ನನಗೆ ದೀಕ್ಷಾ ಸ್ನಾನ ಮಾಡು ಅಂತಾರೆ. ಅವನು ಹೇಳ್ತಾನೆ, ನಿನ್ನ ಕೆರವನ್ನು ಮುಟ್ಟುವುದಕ್ಕೂ ನನಗೆ ಯೋಗ್ಯತೆ ಇಲ್ಲಪ್ಪ, ನನ್ನ ಹತ್ರ ನೀನು ದೀಕ್ಷಾ ಸ್ನಾನ ತೆಗೊಳಕ್ಕೆ ಬರ್ತೀಯ ಅಂಥೇಳಿ ದೀಕ್ಷಾ ಸ್ನಾನ ಯೋಹಾನ ಹೇಳುವಾಗ, ಇದು ನೀತಿ, ನನಗೆ ನೀನು ದೀಕ್ಷಾ ಸ್ನಾನ ಕೊಡಬೇಕು, ಆಗಲೇ ಇನ್ನೊಬ್ಬ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಅದು ಕಾರಣ
ಕಾರಣವಾಗುತ್ತೆ ಅಂತೇಳಿ ನೀತಿನ ನೆರವೇರಿಸಿದ್ರು. ಇವತ್ತು ಪವಿತ್ರಾತ್ಮ ನಿಮ್ಮೊಳಗೆ ಬಂದಾಗ, ಈಗ ಯೇಸು ದೀಕ್ಷಾಸ್ನಾನ ಮಾಡಿದಾಗ ಪಾರಿವಾಳ ರೂಪದಲ್ಲಿ ಈತನೋ ನನ್ನ ಪ್ರಿಯನೋ ಒಂದು ವಾಣಿ ಬಂತು. ಆ ವಾಣಿ ತಂದೆಯಾದ ದೇವರು ಪವಿತ್ರಾತ್ಮನೆಂಬ ಪಾರಿವಾಳ ರೂಪದಿಂದ ಆತನ ಮೇಲೆ ಹಿಡಿದಂತನ್ನ ಗುರುತಾಗಿಟ್ಕೊಂಡಿದ್ದಾರೆ. ಅಂದರೆ ಇವತ್ತು ನಿನ್ನೊಳಗೆ ಪವಿತ್ರಾತ್ಮನು ಇರಬೇಕು ಅಂದರೆ ಯೇಸು ಹೋಗಬೇಕು, ಪವಿತ್ರಾತ್ಮನು ನಿನ್ನೊಳಗೆ ಬರಬೇಕು. ಆತನು ಬಂದರೆ ಮೊದಲನೇದು ಪಾಪ ಗೊತ್ತಾಗಬೇಕು, ನೀತಿ ಗೊತ್ತಾಗಬೇಕು, ಮೂರನೇದು ನ್ಯಾಯ ಗೊತ್ತಿರಬೇಕು. ಇವೆಲ್ಲ ಗೊತ್ತಿಲ್ಲ, ಆದರೆ ಇವತ್ತು ಪವಿತ್ರಾತ್ಮ ನನ್ನಲ್ಲಿ ಇದ್ದಾನೆ ಅಂತೇಳಿ ಕಿರ್ಚಾಡ್ತಾರೆ ತುಂಬ ಜನ. ಅಭಿಷೇಕ ನನ್ನ ಮೇಲೆ ಬಂದ್ಬಿಟ್ಟಿದೆ ಅಂತ ಹೇಳಿ ತುಂಬ ಜನ ಕಿರ್ಚಾಡೋವಂಥ ಪ್ರಪಂಚ ಆಗೋಗಿದೆ ಇವತ್ತು. ಇವತ್ತು ಕಿರ್ಚಿದ್ರೇ, ಕೈ ತಟ್ಟಿದ್ರೇ ಅಭಿಷೇಕ ನನ್ನ ಮೇಲೆ ಇದೆ ಅಂತ ಅಂದ್ಕೊಳ್ತಿದ್ದಾರೆ. ನೋಡಿ, ಒಂದು ವಾಕ್ಯ ನಿಮ್ಗೆ ನೆನಪು ತರ್ತೀನಿ. 1 ಕೊರಿಂಥದವರಿಗೆ 14ನೇ ಅಧ್ಯಾಯ 33ನೇ ವಾಕ್ಯ. 1 ಕೊರಿಂಥದವರಿಗೆ ಬರ್ತೀಗೆ ಏನಂತೆ? ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪವಿತ್ರಾತ್ಮನ ನಿಮ್ಮ ಒಳಗೆ ಬಂದರೆ ಅಲ್ಲಿ ಗಲಿಬಿಲಿ ಬರಲ್ಲ. ಇವತ್ತು ಮನುಷ್ಯ ಏನು ತಿಳ್ಕೊಂಡಿದ್ರೆ ಗೊತ್ತಾ? ಕಿರ್ಚ್ಬೇಕು. ಏನು ಮಾಡಬೇಕು? ಕಿರ್ಚ್ಬೇಕು, ಕೈ ತಟ್ಟಬೇಕು. ಯಾಕಂತ ಹೇಳಿದ್ರೆ ಇವತ್ತು ತುಂಬ ಜನರಲ್ಲಿ ಪ್ರಶ್ನೆನೇ ಬಂದ್ಬಿಟ್ಟಿದೆ. ಅರೆ, ಆರಂಭದಲ್ಲಿ ನನಗೆ ಎಂಥ ಅಭಿಷೇಕ ಆಯಿತು, ಇವಾಗ ಏನು ಮಾಡಿದ್ರು ನಾನು ಅಂದರೆ ಕಿರ್ಚಿದ್ರೇ ನಿಮಗೆ ಅಭಿಷೇಕ ಇದ್ದಂಗೆ. ಕೆಲವರು ನೋಡಿ, ನಮ್ಮ ಸಭೆಯಲ್ಲಿ ತುಂಬ ಜನ ಪ್ರೇಯರ್ ಮಾಡಿದಾಗ ಕೆಳಗೆ ಬಿದ್ದಿದ್ದಾರೆ. ತುಂಬ ಜನ ಕೆಳಗೆ ಬಿದ್ದಿದ್ದಾರೆ. ಈಗ ಪವಿತ್ರಾತ್ಮನ ಶಕ್ತಿಯಿಂದ ಬಿದ್ದಿದ್ರೆ ಅವರು ಭೂಮಿ ಮೇಲೆ ನೆಲೆಗೊಂಡಿರ್ತಾರೆ, ಅಂದರೆ ಸಭೆಯಲ್ಲಿ ನೆಲೆಗೊಂಡಿರ್ತಾರೆ. ಆದರೆ ಅಕ್ಕಪಕ್ಕದನ್ನ ನೋಡಿ, ಓ ಬಿದ್ದರೆ ನಮಗೇನೋ ಬಿಡುಗಡೆ ಅಂತೆ, ಅದಕ್ಕೆ ಅವ್ರು ಕೈ ಇಟ್ಟಾಗ ನಾವೇನಾಗ್ಬಿಡ್ಬೇಕು? ಬಿದ್ದೋಗ್ಬೇಕು ಅಂಥೇಳಿ ಬಿದ್ದೋಗಿರ್ತಾರೆ ನೋಡಿ. ಅವರೆಲ್ಲ ಸಭೆಯಲ್ಲಿರಲ್ಲ. ಯಾರ್ಯಾರು ನಿಜವಾಗಲೂ ಒಂದು ಬಿಡುಗಡೆಗೋಸ್ಕರ ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟಿರ್ತಾರೋ ಅವರ ಮೇಲೆ ದೇವರ ಬರ ಆ ಅಭಿಷೇಕ ಇಳಿದ ತಕ್ಷಣ ಅವ್ರು ಕೆಳಗೆ ಬಿದ್ದಿರ್ತಾರೆ. ಯಾಕಂದರೆ ಮೊದಲನೇ ಸಲ ಅಭಿಷೇಕ ಹೊಂದಿದಾಗ ಆ ಶಕ್ತಿಯನ್ನು ತಡ್ಕೊಳ್ಳೋ ಶಕ್ತಿ ಮನುಷ್ಯನಿಗಿರಲ್ಲ. ಆದರೆ ವಿಲ ಅಂತ ಒದ್ದಾಡೋದು, ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋದು. ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಒಬ್ಬರು ಹಾಕಿದ್ರು, ಚರ್ಚಲ್ಲಿರೋ ಚೇರ್ಗಳೆಲ್ಲ ಉರುಳಾಡೋಯ್ತು. ಚೇರಲ್ಲ, ಇಲ್ಲಿಂದ ಅಲ್ಲಿಗೆ ಜಂಪ್ ಹೊಡಿತಾರೆ, ಅಲ್ಲಿಂದ ಅಲ್ಲಿಗೆ ಜಂಪ್ ಹೊಡಿತಾರೆ, ಅಲ್ಲಿಂದ ಅಲ್ಲಿಗೆ ಜಂಪ್ ಹೊಡಿತಾರೆ. ಪವಿತ್ರಾತ್ಮನ ಅವ್ರ ಮೇಲೆ ಹಿಡಿದಿದ್ದಾರೆ ಅಂತೆ. ಅದಕ್ಕೆ ಈ ವಾಕ್ಯ ದೇವರು ನೆನಪು ತಂದರು. ದೇವರು ಗಲಿಬಿಲಿಗೆ ಕಾರಣನಲ್ಲ. ಇಲ್ಲಿಂದ ಅಲ್ಲಿಗೆ ಉರುಳ್ಕೊಂಡು ಹೋಗ್ತಾರೆ. ಏನಂತೆ? ಅಭಿಷೇಕ ಆಗುತ್ತೆ. ಅಲ್ಲಿ ಸುತ್ತಮುತ್ತ ಪಕ್ಕದಲ್ಲಿರೋಂಥ ಜನಗಳನ್ನೆಲ್ಲ ತುಳಿದು ಬಳದು ಬೈಬಲ್ನೆಲ್ಲ ಒದ್ದಾಕಿ ಆ ರೀತಿ ಮಾಡ್ತಾರೆ. ಪವಿತ್ರಾತ್ಮನ ಖಂಡಿತವಾಗಲೂ ಇಲ್ಲ. ಪವಿತ್ರಾತ್ಮನ ಹೆಸರಿನಲ್ಲಿ ಅಶುದ್ಧಾತ್ಮನಲ್ಲಿ ನಡೀತಾ ಇದ್ದಾನೆ ಅನ್ನೋದನ್ನು ಅವರು ಗ್ರಹಿಸಲ್ಲ. ಅದಕ್ಕೇ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದರೆ ನಿಮಗೆ ಗೊತ್ತಾಗಬೇಕಾಗಿರೋದು ಪಾಪ, ನೀತಿ, ನ್ಯಾಯ ತಿರುವಿಕೆ. ದೇವರು ಯಾವತ್ತೂ ಅನ್ಯಾಯಗಾರನಲ್ಲ, ಅನ್ಯಾಯವಾಗಿ ನಡೆಯೋರಲ್ಲ, ನೀತಿಯಾಗಿ ನಡೆಯೋರು. ನೀತಿನೇ ಕಾಣಿಸುತ್ತೆ. ಈ ರೀತಿಯಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವವರು ಯೇಸು ಕ್ರಿಸ್ತನ ಖಂಡಿತವಾಗಲೂ ಮಾಡಲ್ಲ. ಆಗ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದಾಗ, ಅಂದರೆ ಮಾನಸಾಂತರ ಹೊಂದಿದ್ದೀರಾ, ದೀಕ್ಷಾಸ್ನಾನ ಹೊಂದಿದ್ದೀರಾ, ಆ ಸಮಯದಲ್ಲಿ ಪವಿತ್ರಾತ್ಮ ಒಳಗೆ ಬಂದ್ಬಿಡ್ತಾನೆ, ಅಭಿಷೇಕ ಉಂಟಾಗುತ್ತೆ. ನಿಮ್ಮ ಸಮರ್ಪಣೆ ಆರಾಧನೆಯಲ್ಲಿ ಹೇಗಿದೆ? ಇವಾಗ ಖಂಡಿತವಾಗ್ಲೂ ಒಂದು ಭಾರದಿಂದ ಅಲ್ಲಿ ಕುಳಿತಿದ್ದೀರಾ, ಕುಳಿತುಕೊಂಡು ದೇವರನ್ನ ಸ್ತುತಿಸ್ತಾ ಇದ್ದೀರಾ. ಸ್ತುತಿ ಮಾಡುವಾಗಲೇ ಬಂದ್ಬಿಡುತ್ತೆ ಒಂದು ಶಕ್ತಿ. ಆ ಒಂದು ಶಕ್ತಿ, ಕೆಲವರು ಹೇಳ್ತಾರೆ, ಅವರ ಒಂದು ಅನುಭವಗಳನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ನನಗೆ ಕರೆಂಟ್ ಹೊಡೆದಂಗಿತ್ತು, ನನಗೇನೋ ಮೈಯೆಲ್ಲ ಜಿಮ್ಮಂತು, ಯಾರೋ ನನ್ನನ್ನು ಮುಟ್ಟಿದಂಗೆ ಆಯಿತು, ನನಗೆ ಒಂದು ಬೆಂಕಿ ನನ್ನಲ್ಲಿ ಉರಿದಂಗಿರುತ್ತೆ. ಇದೆಲ್ಲ ಅನುಭವಗಳು ನಿಜವಾಗಲೂ ಪವಿತ್ರಾತ್ಮ ಅನುಭವಗಳಾಗಿ ಇರುತ್ತೆ. ಆದರೆ ಅವ್ರನ್ನ ನೋಡಿ ಪಕ್ಕದಲ್ಲಿರೋನು, ಈಗ ನಮ್ಮಲ್ಲಿ ಈಗ ಸಾಮಾನ್ಯವಾಗಿ ನಾನು ಅನೇಕ ಸಲ ಹೇಳಿದ್ದೀನಿ, ಬಿಡುಗಡೆಯೊಂದಿಗೆ ದೇವರನ್ನ ನಾವು ಸ್ತುತಿಸಬೇಕು. ಸೊ ನಮ್ಮ ಶರೀರ ಬಿಡುಗಡೆಯೊಂದಿಗೆ ಸುತ್ತಿಸೋದಕ್ಕೆ ಏನು ಮಾಡಲ್ಲ. ಅದರಿಂದ ನಾವೆಲ್ಲ ಒಂದು ಅಭ್ಯಾಸ ಮಾಡ್ಬಿಡಿ. ಏನಂತ ಗೊತ್ತಾ? ಕೈ ಏನು ಮಾಡ್ತಿದ್ದೀವಿ ನಾವು? ಇದನ್ನು ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ ಸಭೆಯಲ್ಲಿ. ಈ ಮಕ್ಕಳು ಏನು ಮಾಡ್ತೇವೆ ಗೊತ್ತಾ? ಓ ದೊಡ್ಡವರೆಲ್ಲ ಏನೋ ಕೈ ಆಡಿಸ್ತಾ ಇದ್ದಾರೆ, ನಾವು ಏನು ಮಾಡಬೇಕು? ಕೈ ಆಡಿಸ್ಬೇಕು ಅಂತೇಳಿ ಅವು ಎರಡು ಕೈಯನ್ನು ಆಡಿಸ್ತಾ ಇರ್ತವೆ. ಇದನ್ನು ಇನ್ನೊಬ್ಬನ ವಿಡಿಯೋ ಮಾಡಿಬಿಟ್ಟು, ಇಲ್ಲಿ ನೋಡ್ರಿ
ಅವ್ರು ಮಾಡೋದನ್ನ ಈ ಮಕ್ಕಳು ಮಾಡ್ತವೆ ಅಂತಾನೆ. ನಾವೇನು ಮಾಡ್ತೀವಿ, ನಮ್ಮ ಮಗು ನಿಜವಾಗ್ಲೂ ಅಭಿಷೇಕದಲ್ಲಿ ತುಂಬಲ್ಬಿಡಿ, ಅದು ಅಭಿಷೇಕದ ತುಂಬಲ್ಪಟ್ಟಿಲ್ಲ. ಅದು ತಂದೆ ತಾಯಿ ಮಾಡೋದನ್ನು ಅಲ್ಲಿ ಅಕ್ಕಪಕ್ಕದವ್ರು ಮಾಡೋದನ್ನು ನೋಡಿ ಅದು ಕೂಡ ಎರಡು ಕೈಯನ. ಅಂದರೆ ಮನುಷ್ಯ ಒಂದು ಬಿಡುಗಡೆಯಿಂದ ಸ್ತುತಿಸಬೇಕು, ಬಿಡುಗಡೆಯಿಂದ ಆರಾಧಿಸಬೇಕು ಅಂತೇಳಿ ಕೆಲವ್ರಿಗೆ ಹೇಳ್ಕೊಡ್ತಾರೆ. ಏನು ಗೊತ್ತಾ, ಸ್ವಲ್ಪ ಫ್ರೀ ಆಗಿ ಒಂಥರ ಹಂಗೆ ಕಟ್ಟಾಕ್ದಂಗೆ ಕುತ್ಕೊಂಡಿರಬೇಡಿ, ಬಂಧಿಸಲ್ಪಟ್ಟಾಗೆ ಕುತ್ಕೊಂಡಿರಬೇಡಿ, ಒಂದು ಸ್ವಲ್ಪ ಫ್ರೀ ಮೈಂಡ್ ಮಾಡ್ಕೊಳ್ಳಿ ಅಂದಾಗ ನಮ್ಮ ಶರೀರನ ಸ್ವಲ್ಪ ಅಲ್ಲಾಡಿಸಿ ಗಿಲ್ಲಾಡಿಸಿ ಏನು ಮಾಡ್ತೀವಿ ನಾವು, ಸ್ತುತಿಸ್ತೀವಿ. ಆದರೆ ಅದೇ ಅಭಿಷೇಕ ಅಂತ ಅಂದ್ಕೋಬಾರ್ದು. ಎಲ್ಲ ಸಮಯದಲ್ಲಿ ಹಾಗೆ ಇರಬೇಕು ಅಂತಿಲ್ಲ. ಅಲ್ಲಿಗೆ ಸೈಲೆಂಟಾಗಿ ಸ್ತುತಿ ಮಾಡ್ತಾರೆ, ಅವ್ರ ಮೇಲೆ ದೇವರ ಅಭಿಷೇಕ ಹಿಡಿಯಲ್ವಾ? ಇರುತ್ತೆ, ಎಲ್ಲರ ಮೇಲೆ ಅಭಿಷೇಕ ಇರುತ್ತೆ. ಯಾವಾಗ ನೀವು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾನಸಾಂತರ ಹೊಂದಿರ್ತೀರೋ ಪವಿತ್ರ ಆತ್ಮನು ಆಲ್ರೆಡಿ ನಿಮ್ಮೊಳಗೆ ಬಂದಾಯಿತು. ಯಾಕೆಂದರೆ ಯೇಸು ಹೇಳಿದ ಮಾತು ನೆರವೇರಬೇಕು, ನ್ಯಾಯ ನೆರವೇರಬೇಕು, ನೀತಿ ನೆರವೇರಬೇಕು. ಅವ್ರೇನಂತ ಹೇಳ್ತಾರೆ, ನಿನ್ನ ಪಾಪದ ಅರ್ಕು ಹುಟ್ಟಿದ ತಕ್ಷಣ ನೀತಿ ನೆರವೇರುತ್ತೆ, ನೀತಿ ನೆರವೇರಿದ ತಕ್ಷಣ ನ್ಯಾಯ ನಡೆಯುತ್ತೆ. ಅಂದರೆ ಯಾವಾಗ ಮಾನಸಾಂತರ ಹೊಂದ್ತೀಯೋ ಅವ್ರು ಹೋಗಿದ್ದಾರೆ, ನಿನ್ನ ಜೊತೆ ಯಾರು ಬಂದ್ಬಿಡ್ತಾರೆ, ಸಹಾಯಕನೇ ಪವಿತ್ರಾತ್ಮ ನಿನ್ನೊಳಗೆ ಬಂದ್ಬಿಡ್ತಾರೆ. ನಿನ್ನೊಳಗೆ ಬಂದಿದ ತಕ್ಷಣ ಆ ಪವಿತ್ರಾತ್ಮನ ಗಲಿಬಿಲಿಗೆ ಕಾರಣನಾಗಿರೋಣ, ಸಮಾಧಾನವಾಗಿ ಸಂತೋಷವಾಗಿ ನಿನ್ನನ್ನು ಹಂಗೆ ಅಗ್ನಿಯಲ್ಲಿ ತುಂಬಿಸ್ಕೊಂಡವನಾಗಿ ಅಗ್ನಿ ಅಭಿಷೇಕ ಸುರಿಸಬೇಕಂತ ಒಂದು ಹಾಡು ಹೇಳ್ತೀವಿ. ಆಗ ಅಗ್ನಿ ನಮ್ಮ ಮೇಲೆ ಇಳಿಯುತ್ತೆ. ಆದರೆ ಕುಣಿದು ಕುಪ್ಪಳಿಸಿ ಅಕ್ಕಪಕ್ಕದವ್ರ ಮುಖಾಮುಖಿ ಎಲ್ಲ ಹೊಡೆದಾಕ್ಬಾರ್ದು. ಕೆಲವರು ಕುಣಿದು ಕುಪ್ಪಳಿಸಿ ಅಕ್ಕಪಕ್ಕದಲ್ಲಿರೋ ಮುಖಾಮುಖಿ ಹೊಡೆದಾಕ್ಬಿಡ್ತಾರೆ, ಬೈಬಲ್ನ ತುಳಿದಾಕ್ಬಿಡ್ತಾರೆ. ಆ ರೀತಿ ಎಲ್ಲ ದೇವರು ಮಾಡೋಣ. ಅರ್ಥ ಆಯ್ತಾ? ಒಂದು ವೇಳೆ ನೀವು ಇವತ್ತು ನೀವೇನಾದ್ರು ಅಂದ್ಕೊಂಡಿದ್ರೆ, ಇಲ್ಲ ಬ್ರದರ್ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಪ್ರೇಯರ್ ಮಾಡಿದ ತಕ್ಷಣ ಒಂಥರ ಅನುಭವ ಆಗೋದು, ಅದು ಈ ನಡುವೆ ಆಗ್ತಾನೇ ಏನಂದರೆ ಅಲ್ಲಿ ಪವಿತ್ರಾತ್ಮ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರ ಮನೇನ, ಅಡ್ವಾನ್ಸ್ ಕೊಡ್ತೀರಾ ಮತ್ತೆ ಬರ್ತಾರೆ. ವಾಕ್ಯ ಏನಂತ ಹೇಳಿದ್ ಗೊತ್ತಾ, ಸಂಚಾಕಾರನಾಗಿ ಪವಿತ್ರಾತ್ಮನ ನಮಗೆ ಕೊಟ್ಟಿದ್ದಂತೆ. ಸಂಚಾಕಾರ ಅಂದ್ರೆ ಏನು ಗೊತ್ತಾ, ತಂದೆಯಾದ ದೇವರು ಮೊದಲನೇದಾಗಿ ನಮಗೆ ಅಡ್ವಾನ್ಸ್ ಮಾಡಿದ್ದಾರೆ. ಯಾರನ್ನ? ಪವಿತ್ರಾತ್ಮನನ್ನು. ಯೇಸುನ ಕರ್ಕೊಂಡ್ರು, ಪವಿತ್ರಾತ್ಮನ ಕೊಡಿಸ್ಬಿಟ್ರು. ಕಳಿಸಿದ ತಕ್ಷಣ ಅವ್ರು ಹೇಳ್ತಾರೆ, ಸಹಾಯಕನೇ ಅವರು ನಿನಗೋಸ್ಕರ ಇರ್ತಾರೆ, ನಿನ್ನ ಜೊತೆ ಇರ್ತಾರೆ ಅಂತೇಳಿ ಹೇಳ್ತಾರೆ. ಆ ಸಹಾಯಕನ ಕುರಿತು, ಆ ಸಹಾಯಕ ಅಂದರೆ ಅದಕ್ಕೇ ಪಸ್ಕ ಹಬ್ಬ ಎಲ್ಲರಿಗೂ ಗೊತ್ತಲ್ವ, ಇಸ್ರಾಯೇಲ್ರು ಮಾಡೋದು ಪಸ್ಕ ಹಬ್ಬ. ಅದು ಕುರಿ ಬಲಿ ಕೊಟ್ಟರು, ಅದ್ರ ಕುರಿತು ಯೇಸು ಕ್ರಿಸ್ತನು ಅದನ್ನು ಹೇಗೆ ಆ ಒಂದು ಪಸ್ಕ ನಡೀತೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಸತ್ತು ಆ ದಿವಸದಿಂದ ಲೆಕ್ಕ ಮಾಡ್ಕೊಂಬರ್ತೀವಿ. ಲೆಕ್ಕ ಮಾಡ್ಕೊಂಬಂದರೆ ಸುಮಾರು 40 ದಿವಸ ಶಿಷ್ಯರನ್ನ ಕಾಣಿಸ್ಕೊಂಡ್ರಂತೆ. ಎಷ್ಟು ದಿವಸ? 40 ದಿವಸ. ಓದೋಣ ವಾಕ್ಯವನ್ನು. ಯಾಕಂದರೆ ಶಿಷ್ಯರನ್ನಾಗ ಕಾಣಿಸಿದ್ರ ಇಲ್ವ ಅಂತೇಳಿ ಗೊತ್ತಾಗಬೇಕಲ್ಲ ನಮಗೆ, ಅಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ಬಿಡೋದು. ಅದಕ್ಕೇ ದೇವರು ನಮಗೆ ವಾರದ ಮೊದಲನೇ ದಿವಸ ಅವ್ರು ಜೀವಂತವಾಗಿ ಎದ್ರು. ಯಾವ ದಿವಸ ಇದು? 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. ವಾರದ ಮೊದಲನೇ ದಿವಸ ಎದ್ರು. ಅಲ್ಲಿ ಮಗ್ದಲನ ಮರಿಗಳಿಗೆ ಮೊದಲನೇದ ಕಾಣಿಸ್ಕೊಂಡಿದ್ದು. ಯಾರಿಗೆ? ಮಗ್ದಲನ ಮರಿಗಳಿಗೆ ಮೊದಲನೇದ ಕಾಣಿಸ್ಕೊಂಡಿದ್ದು. ಆಮೇಲೆ ಆಕೆ ಹೋಗಿ ಊರಲ್ಲಿ ಶಿಷ್ಯರಿಗೆಲ್ಲ ಹೇಳೋದು. ಆಮೇಲೆ ತೋಮಾಗಿ ಮಾರೋಲ್ಲ, ಆ ಪ್ರಶ್ನೆ ಬೇರೆ. ಈಗ ವಾರದ ಮೊದಲ ದಿವಸ ಎದ್ದ ಮೇಲೆ 40 ದಿವಸ ಅವರೊಂದಿಗೆ ಇರ್ತಾರೆ ಶಿಷ್ಯರ ಜೊತೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ಓದ್ತೀನಿ, ಗಮನ ಇಟ್ಟು ಕೇಳಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಾಕ್ಯ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಎಷ್ಟು ದಿವಸ? 40 ದಿವಸ. ಈ 40 ದಿವಸ ಆದಮೇಲೆ ದೇವರು ಅವರೊಂದಿಗೆ ಮಾತನಾಡುತ್ತಾ ಅವ್ರೇನು ಹೇಳ್ತಾರೆ, ನೀವು 6ನೇ ವಾಕ್ಯ ನೋಡುವಾಗ, ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ನೀನು ಏನಾದ್ರು ಇಸ್ರಾಯೇಲ್ರಿಗೆ ಒಂದು ರಾಜ್ಯನ ಸ್ಥಾಪಿಸಿಕೊಡ್ತೀಯ ಅಂತೇಳಿ. ಆಗ ದೇವರು ಹೇಳ್ತಾರೆ ನೋಡಿ, ಎಂದು ಕೇಳಲು ಆತನವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ದೇವರು ಇಸ್ರಾಯೇಲರಿಗೋಸ್ಕರ ರಾಜ್ಯನ ಕಟ್ಟುವುದು ಆ ಪ್ರಶ್ನೆ ನಿಮ್ಮ ಪ್ರಶ್ನೆ ಅಲ್ಲ, ಆ ಕೆಲಸ ನಿಮ್ಮದು ಅಲ್ಲ, ಅದು ತಂದೆಗೆ ಮಾತ್ರ ಗೊತ್ತು. ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ದೇವರು ಏನಕ್ಕೆ ಹೋದರು, ಏನಕ್ಕೆ ಅವರು ತಿರುಗಿ ನೋಡಿದರು ಅಂದ್ರೆ ಅರ್ಥ, ಅವರು ಹೋದ್ರೇನೆ ಪವಿತ್ರಾತ್ಮ ನಿಮ್ಮೊಳಗೆ ಬಂದಾಗ ಒಂದು ಹೊಸ ಬಲ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ಅಂತೇಳಿ ಮುಗಿಸ್ಬಿಟ್ಟು ಆ ಬಲ ನಿಮ್ಮನ್ನು ಆವರಿಸ್ಕೊಂಡಿರುತ್ತೆ. ಸಾಕ್ಷಿಗಳಾಗಿರ್ತೀರ. ಅವಾಗ
ಈ ಮೊದಲನೇ ಅಧ್ಯಾಯದಲ್ಲಿ ನೀವು ಗಮನಿಸಿದ್ರಲ್ಲ, ಈ ಬಲ ಹೊಂದ್ಕೊಂಡಿದ್ದ ತಕ್ಷಣ ಅಲ್ಲಿಗೆ ಅವರು ಮುಂದಕ್ಕೆ ಸಾಕ್ತಾರೆ. 40 ದಿವಸ ಕಾಣಿಸ್ಕೊಂಡು ನೀವು ಆ ವಾಕ್ಯದಲ್ಲಿ ಗಮನಿಸಿ ನೋಡಿ. ಯೋಹಾನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ 4ನೇ ವಾಕ್ಯ, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಅಂಥೇಳಿ ಹೇಳ್ತಾರೆ. ಹೇಳಿ ಆ ಪಂಚಶತಮ ದಿವಸ ಬಂತು. ವಾರದ ಮೊದಲನೇ ದಿವಸ ಜೀವಂತವಾಗಿ ಎದ್ದವರು ಕೊನೆಗೆ 50ನೇ ದಿವಸಕ್ಕೆ ಸರಿಯಾಗಿ ಬಂದಾಗ ಪಂಚಶತಮ ದಿನ ಅಂಥೇಳಿ ಆ ದಿವಸದಲ್ಲಿ ಸಂಪೂರ್ಣವಾಗಿ ಇವರೆಲ್ಲ ಅಭಿಷೇಕಿಸಲ್ಪಟ್ಟರು. ಈ ಅಭಿಷೇಕ ಬಂದ ಮೇಲೆ ಅವರಲ್ಲಿದ್ದಂಥ ಬದಲಾವಣೆನೇ ಬೇರೆ. ನೀವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಆಮೇಲೆ ನೋಡ್ಕೊಳ್ಳಿ. ಆ ಬದಲಾವಣೆಯಲ್ಲಿ ಹೆಚ್ಚು ಕಡಿಮೆ ಆ ದಿವಸದಲ್ಲಿ ಹೇಳ್ತಾರೆ 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಅಂತೇಳಿ ಬರೆಯಲ್ಪಟ್ಟಿದೆ. ಎಷ್ಟು ಮಂದಿ? 120 ಮಂದಿ ಕೂಡಿದರು. ಆ ಸಮಯದಲ್ಲಿ ಅವರು ಅನ್ಯ ಭಾಷೆಗಳನ್ನ ಅವ್ರು ಮಾತಾಡಿದ್ರು. ಅನ್ಯ ಭಾಷೆಗಳಂದ್ರೆ ಏನು? ಸುಮಾರು ಆ ಸ್ಥಳದಲ್ಲಿ ಇದ್ದಂಥವ್ರು 18 ಪ್ರಾಂತ್ಯದ ಜನ. ಎಷ್ಟು ಜನ? ನೀವು ಆ ಭಾಷೆಗಳ ಕುರಿತಲ್ಲಿ ಬರೆಯಲ್ಪಟ್ಟಿದೆ. 18 ಪ್ರಾಂತ್ಯದ ಜನ ಇದ್ರು. ಇವರು ಆಡಿದ್ದು ಒಂದೇ ಭಾಷೆ, ಆದರೆ ಅವರು ಕೇಳಿಸಿದ್ದು ಅವರವರ ಭಾಷೆ. ಹಲ್ಲೆಲೂಯಾ. ಇವತ್ತು ನಮಗೆ ನಮ್ಮ ಭಾಷೆಯಲ್ಲಿ ಬೈಬಲ್ ಬರೋದಕ್ಕೆ ಬರೀ 200 ವರ್ಷ ಆಗಿದೆ. ಅಲ್ಲಿಗೆ ಹಳೆದ್ರಲ್ಲಿ ನಮ್ಮ ಭಾಷೆಗೆ ಇಲ್ಲ, ಲಿಪಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮಗೆ ಇವಾಗ ಸಿಕ್ಕಿರೋದು 200 ವರ್ಷ ಆಯಿತು ನಮ್ಮ ಭಾಷೆ ಸಿಗೋಕ್ಕೆ. ಆದರೆ ಅವತ್ತಿನ ದಿವಸದಲ್ಲಿ 18 ಪ್ರಾಂತ್ಯದ ಜನ ಇದ್ದರೆ 18 ಪ್ರಾಂತ್ಯದ ಜನಗಳ ಭಾಷೆಗಳಲ್ಲಿ ಇವರು ಮಾತನಾಡಿದ್ರು. ಹಲ್ಲೆಲೂಯಾ. ಅದು ಅನ್ಯ ಭಾಷೆ, ಅವ್ರಿಗೆ ಅರ್ಥ ಆಗುತ್ತೆ. ಇವತ್ತು ಅನ್ಯ ಭಾಷೆ ಅಂದ್ಕೊಂಡು ರಬ 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 ಅಂತಾರೆ. ಏನೋ ಅವ್ರ ಬಾಯಿಗೆ ಬಂದಿದ್ದ ಏನೋ ಹೇಳಿ ಅನೇಕರಿಗೆ ಗಲಿಬಿಲಿ ಮಾಡ್ತಾರೆ. ನಿಜವಾದ ಅಭಿಷೇಕ, ನಿಜವಾದ ಅನ್ಯ ಭಾಷೆ ಇದ್ದರೆ ಪಕ್ಕದಲ್ಲಿರೋರಿಗೆ ಅದು ಅರ್ಥ ಆಗಬೇಕು. ಅದೇ ವಾಕ್ಯ ಹೇಳಿದ್ರು. ಅದನ್ನ ಇನ್ನೊಂದು ದಿವಸ ನಾನು ಬೇಕಾದ್ರೆ ವಿವರಿಸಿ ಹೇಳ್ತೀನಿ. ಇವಾಗ ನಾವು ಮುಂದಕ್ಕೆ ಹೋಗೋಣ. ಯಾಕಂದರೆ ದೇವರು ತಿರುಗಿ ನೋಡ್ತೀನಿ ಅಂತ ಹೇಳಿದ್ದಾರೆ. ನೀವು ರಾಮಪುರದಲ್ಲಿ ಒಂದು ಅಧ್ಯಾಯ ತೆಗೆದುಕೊಳ್ಳಿ, ಒಂದು 4 ವಾಕ್ಯ ನೋಡಿ ನಾವು ಪ್ರಾರ್ಥನೆ ಹೋಗೋಣ. 8ನೇ ಅಧ್ಯಾಯ ತೆಗೆದು ಮಾಡ್ಕೊಳ್ಳಿ. ಅದರಲ್ಲೊಂದು ಮಾತನ್ನು ದೇವರು ಹೇಳ್ತಾರೆ, ಅದ್ಭುತವಾದ ಒಂದು ಮಾತನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನಿಮ್ಮ ತಿರುಗಿ ನೋಡುವೆಂದು ಹೇಳುವುದಕ್ಕೆ ಹೇಗೆ ಅಂದರೆ ಅವ್ರು ತಿರುಗಿ ನೋಡ್ತಾನೆ ಅಂಥೇಳಿ 8ನೇ ಅಧ್ಯಾಯದಲ್ಲಿ ಗಮನಿಸ್ತೀವಿ. 22ನೇ ವಾಕ್ಯವನ್ನು ಗಮನಿಸುವಾಗ ಒಂದು ಮಾತನ್ನು ಹೇಳ್ತಾರೆ ದೇವರು, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು. ಏನಂತೆ? ಜಗತ್ತು ನರಳುತ್ತಾ ಪ್ರಸವ ವೇದನೆ ಪಡುತ್ತಾ. ಈ ಪ್ರಸವ ವೇದನೆ ಪಡುತ್ತದಕ್ಕೆ ಇವತ್ತು ಈ ತಿಂಗಳ ವಾಗ್ದಾನ ಬಂತಲ್ಲ, 16ನೇ ಅಧ್ಯಾಯ ಯೋಹಾನ ಬರೆಸುವಾರ್ತೆ. ಅದ ಮೇಲ್ಗಡೆ ಒಂದು ವಾಕ್ಯನ ನೆನಪಿಗೆ ತೆಗೆದುಕೊಳ್ಳೋಣ. 20ನೇ ವಾಕ್ಯ, 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಈ ಆನಂದ ಹೆಂಗಿರುತ್ತೆ ಅಂತ ಹೇಳ್ತಾರೆ, ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದಂತೆ. ಏನು ಬಂತಂತ? ಬೇನೆಯ ಕಾಲ ಬಂತಂತಂದೇಳಿ ದುಃಖ ಆಗುತ್ತಂತೆ. ನಂತರ ಹೇಳ್ತಾರೆ ಮಾತು, ದೇವರ ಮಾತು, ಬೇನೆ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ, ಆದರೆ ಕೂಸನ್ನು ಎತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸೋದಿಲ್ಲ. ಹಲ್ಲೆಲೂಯಾ. ಸ್ತ್ರೀಯರಿಗೆ ನಾವು ಇಲ್ಲೇ ಒಂದು ಅನ್ಸಾಕೋದು. ಹಲ್ಲೆಲೂಯಾ. ಆ ವೇದನೆ ಎಷ್ಟು ಇರುತ್ತೆ ಅಂದರೆ ಯಾರೂ ಅದನ್ನು ಹಂಚ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಗು ಹೊರಗೆ ಬರುವಾಗ ಆ ಬೇನೆಯ ನೋವು, ಆ ನೋವನ್ನು ಯಾರೂ ಕೂಡ ಇವತ್ತು ಹಂಚ್ಕೊಳ್ಳೋಕೆ ಸಾಧ್ಯ. ಆದರೆ ಆ ನೋವನ್ನು ತಡ್ಕೊಂಡ್ಮೇಲೆ ಅದಕ್ಕೆ ಸಮಾನವಾದ ಒಂದು ಆನಂದವನ್ನು ದೇವರು ಕೊಟ್ಟಿದ್ದಾರಂತೆ. ಒಂದು ಮನುಷ್ಯನ ದೇವರು ನನಗೆ ಕೊಟ್ಟರು ಅಂತೇಳಿ ಆ ನೋವನ್ನು ಹಂಗೇ ಆ ಸ್ತ್ರೀ ಮರೀತಾಳಂತೆ. ಹಲ್ಲೆಲೂಯಾ. ಅದೇ ರೀತಿ ಈಗ ರೋಮಾಪುರದ 8ಕ್ಕೆ ಬರೋಣ. ಇಲ್ಲಿ ಹೇಳ್ತಾರಲ್ಲ, ಆ ರೀತಿಯಾದ ಒಂದು ಸಂತೋಷ ಈ ಲೋಕದಲ್ಲಿ ಇವತ್ತು ಅದೇ ರೀತಿಯಾಗಿರ್ತಾರಪ್ಪ. ನಾವು ಬಲ್ಲೆವು. ಆ 22ನೇ ವಾಕ್ಯ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆ. ಅವ್ರಿಗಿನ್ನ ಬೇನೆ ಮುಗಿಯೋದೇ ಇಲ್ಲ. ಆದರೆ ನಮಗೇನಾಗುತ್ತೆ? ಬೇನೆ ಮುಗಿದೋಗುತ್ತೆ. ಯಾಕೆಂದರೆ ಅವ್ರು ತಿರುಗಿ ನೋಡ್ತಾ ಇದ್ದಾರೆ, ನಮಗೆ ಆನಂದ ಬಂದ್ಬಿಡುತ್ತೆ. ಅವರು ಫಸ್ಟ್ ನಮ್ಮನ್ನು ನೋಡಿ ಪರಿಹಾಸ್ಯದಿಂದ ನಮ್ಮನ್ನು ನೋಡಿ ಅವರು ಸಂತೋಷ ಪಡ್ತಾರೆ. ಆದರೆ ಅವ್ರು ದುಃಖ ಪಡುವಂಥ ಕಾಲ ಬಂದ್ಬಿಡುತ್ತೆ. ನಾವಿವತ್ತು ಆನಂದ ಪಡುವ ಕಾಲ ಬರ್ತೀವಿ. ಅವ್ರು ಹೇಳ್ತಾರೆ, ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮನ ವರವನ್ನು ಹೊಂದಿದ ನಾವಾದರೂ, ಪವಿತ್ರಾತ್ಮ ವರವನ್ನು ಆವಾಗ ನಾವು ಹೊಂದಿಕೊಳ್ತೀವಿ. ತಿರುಗಿ ನೋಡುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪವಿತ್ರಾತ್ಮನ ವರವು ನಮ್ಮ ಮೇಲೆ ಬರಬೇಕು. ಅಂದರೆ ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಬರುವುದಕ್ಕೆ.
ಪವಿತ್ರಾತ್ಮನ ಸಹಾಯ ಹೇಗಿರುತ್ತೆ 26ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನ, ಏನಂತೆ ಅಶಕ್ತಿ, ನಮ್ಗೆ ಶಕ್ತಿ ಸಾಲ್ತಾ ಇಲ್ಲ, ಅಶಕ್ತಿಯನ್ನ ನೋಡಿ ಸಹಾಯ ಮಾಡುತ್ತಾನೆ. ಹೇಗೆ ಮಾಡ್ತಾನೆ ಅಂದ್ರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಬೇಕು, ದೇವರ ಹತ್ರ ಏನು ಬೇಡಿಕೊಳ್ಬೇಕು ನಿಮ್ಗೆ ಗೊತ್ತಿಲ್ಲದೆ ಹೋದ್ರೆ ಸಹಾಯಕನಾಗಿರ್ತಾನೆ. ಬೇಡಿಕೊಳ್ಳಬೇಕು. ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನ ತಾನೇ ಮಾತಿಲ್ಲದ ನರಳಾಟದಿಂದ, ಇಲ್ಲೇ ಗಮನಿಸಬೇಕು, ಏನಂತೆ ಮಾತಿಲ್ಲದ ನರಳಾಟ. ಮಾತು ಬರಲ್ಲ ಹೊರಗಡೆ, ಶಬ್ದ ಬರಲ್ಲ ಒಳಗಡೆ, ಒಳಗಡೆಯಿಂದ ದೇವರನ್ನು ಕೇಳ್ತಾ ಇರ್ತೀವಿ. ಆ ನರಳಾಟ ಒಳಗಡೆನೇ ಇರುತ್ತೆ. ಆವಾಗ ನಾವು ಎಷ್ಟು ಮಟ್ಟಿಗಿರಬೇಕು ಅಲ್ವಾ? ಆ ರೀತಿಯಾಗಿ ದೇವರು ಪವಿತ್ರಾತ್ಮನ ತಾನೇ ಮಾತಿಲ್ಲದಿಂದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅದ್ಭುತವಾದ ಮಾತಿದು. ಪವಿತ್ರಾತ್ಮ ನಮಗೋಸ್ಕರ ಬೇಡಿಕೊಳ್ಳುವರಾಗಿದ್ದಾರೆ. ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವ ಏನಂತ ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ಜನರಿಗೋಸ್ಕರ ಬೇಡಿಕೊಳ್ಳಿ. ದೇವ ಚಿತ್ತಾನುಸಾರ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವುದಕ್ಕೆ ಆ ಸಹಾಯಕನು ನಮಗೆ ಕೊಡಲ್ಪಟ್ಟಿದೆ. ಅದಕ್ಕೆ ಅವ್ರು ಹೇಳಿದ್ದು, ನಾನು ನಿಮ್ಮನ್ನು ತಿರುಗಿ ನೋಡು, ಐ ವಿಲ್ ಸಿ ಯು ಅಗೈನ್. ಕಾರಣ ಅದೇನೆ, ಅವ್ರು ಹೋಗ್ಬೇಕು, ಪವಿತ್ರಾತ್ಮ ಬರಬೇಕು, ಆ ಶಕ್ತಿ ನಮ್ಮೊಳಗೆ ಬರಬೇಕು. ನೋಡಿ, ಯಾವನಿಗಾದ್ರೂ ಕ್ರಿಸ್ತನ ಆತ್ಮ ಇಲ್ಲ ಅಂದ್ರೆ ಅವನು ಕ್ರಿಸ್ತನೇ ಅಲ್ಲ ಅಂತ ಹೇಳ್ತಾರೆ. ಅದೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲೇ 9ನೇ ವಾಕ್ಯ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದ್ರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದೆ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಅವನೇನಾಗಿದ್ದಾನೆ? ಅವನು ಕ್ರೈಸ್ತನಿಂದ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪವಿತ್ರಾತ್ಮನ ಒಳಗೆ ಇರಬೇಕು, ಆವಾಗಲೇ ನೀನು ಕ್ರೈಸ್ತನಿಂದ ಹೇಳೋದಕ್ಕೆ ಸಾಧ್ಯ. 14ನೇ ವಾಕ್ಯ ಗಮನಿಸಿ, ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ದೇವರ ಮಕ್ಕಳಾಗಿರ್ಬೇಕಂದ್ರೆ ನೀವು ದೇವರ ಆ ಪವಿತ್ರಾತ್ಮ ನಡೆಸ್ಕೊಳ್ಬೇಕು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವನ ಹೊಂದಿದ್ರಲ್ಲ, ಮಗನ ಭಾವನ ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ಪವಿತ್ರಾತ್ಮನು ಬಂದ್ರೇನೆ ನೀವು ಅಪ್ಪ ತಂದೆ ಎಂದು ಕೂಗೋದು ಸಾಧ್ಯ. ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು ಅದ್ಭುತವಾಗಿ, ನಾವು ದೇವರ ಮಕ್ಕಳಾಗಿದ್ದೇವೆ ಅನ್ನೋದಕ್ಕೇನೆ ಮಕ್ಕಳು ಅಂತ ಕರೆಸ್ಕೊಳ್ಳೋದಕ್ಕೆ ಅವ್ರು ನಮ್ಮನ್ನು ತಿರುಗಿ ನೋಡಿದ್ರು. ಅವ್ರು ಹೋದ್ರು, ಯೇಸು ಮತ್ತೆ ತಿರುಗಿ ನಮ್ಮನ್ನು ನೋಡಿ ಆ ಪವಿತ್ರಾತ್ಮನ ಶಕ್ತಿಯಲ್ಲಿ ನಮ್ಮನ್ನು ತುಂಬಿಸಿದ್ದಾರೆ. ಆ ಪವಿತ್ರಾತ್ಮನ ಶಕ್ತಿ ನಮ್ಮನ್ನು ತಿರುಗಿ ನೋಡೋದಕ್ಕಾಗಿ ಯೇಸು ಎಂಬ ಪವಿತ್ರಾತ್ಮನಿಂದ ಆ ಶಿಷ್ಯರಿಗೆ ಹೇಳಿದಂಥ ಮಾತು ಇಂದು ನಿಮಗೆಲ್ಲರಿಗೂ ದೇವರು ಹೇಳಿದ್ದಾರೆ, ನಾನು ನಿಮ್ಮನ್ನು ತಿರುಗಿ ನೋಡ್ತೀನಿ. ಆ ಪವಿತ್ರಾತ್ಮ ಶಕ್ತಿ ನಿಮ್ಮಲ್ಲಿರಬೇಕು, ಆ ಪವಿತ್ರಾತ್ಮ ಅಭಿಷೇಕ ನಿಮ್ಮಲ್ಲಿರಬೇಕು. ದೇವರು ತಿರುಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಈ ಅನುಭವದೊಳಗೆ ನಡೆಸಿ ಅಂತೇಳಿ ನಾವೆಲ್ಲ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋಣ. ತನ್ನ ಶಿಷ್ಯರಿಗೆ ಅವರು ಕರ್ತನ ಮೇಜನ್ನು ಆಚರಿಸುವುದಕ್ಕೆ ಮುಂದಾಗಿ ಬಾಧೆಯನ್ನು ಅನುಭವಿಸುವುದಕ್ಕೆ, ಶ್ರಮೆಯನ್ನು ಅನುಭವಿಸೋದಕ್ಕಿರುವಂಥ ಮುಂಚೆ ಕಡೆಯ ಮಾತುಗಳನ್ನು ಅವರು ಹೇಳಿದರು. ಅವರು ಹೇಳಿದಂಥ ಮಾತುಗಳೆಲ್ಲ ತನ್ನ ಶಿಷ್ಯರಿಗೆ. ಇವತ್ತು ಅದೇ ಮಾತನ್ನು ಪ್ರತಿಯೊಬ್ಬ ವಿಶ್ವಾಸಿ, ಕ್ರೈಸ್ತನು ಎಂದು ಕರೆಯಲ್ಪಡುವ ಪ್ರತಿಯೊಬ್ಬರಿಗೆ ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಐ ವಿಲ್ ಸಿ ಯು ಅಗೈನ್. ಯಾಕೆಂದರೆ ನಮಗೆ ದುಃಖವಿದ್ದರೂ ಸರಿ, ಚಿಂತಿಸಬೇಡಿ. ಯಾಕಂದರೆ ನಿನ್ನನ್ನು ತಿರುಗಿ ನೋಡ್ತಾ ಇರೋರು ಈ ಆಕಾಶವನ್ನು ಭೂಮಿಯನ್ನುಂಟು ಮಾಡಿದ ಸರ್ವಶಕ್ತಿ. ನನ್ನನ್ನು ಯಾರು ನೋಡ್ತಾರೆ? ಯೇಸು ತಿರುಗಿ ನೋಡಲು ನೀನ್ಯಾರು? ಮೊದಲನೇದಾಗಿ ಎಂದಾದ್ರೂ ಯೋಚನೆ ಮಾಡಿದ್ಯಾ? ಹೌದು ಅಪ್ಪ, ನಾನು ಯಾರಪ್ಪ? ಪಾಪಿ. ಆದ್ರೆ ನೀನು ನನ್ನ ತಿರುಗಿ ನೋಡ್ತೀನಿ ಅಂತ ಹೇಳ್ತಿದ್ಯಪ್ಪ. ನನ್ನನ್ನು ಒಪ್ಪಿಸಿಕೊಡುತ್ತೇನೆ ತಂದೆಯೇ. ನನ್ನ ನಡೆ, ನನ್ನ ನುಡಿ, ನನ್ನ ಸ್ವಭಾವ, ನನ್ನ ಚಿಂತನೆ, ನನ್ನ ಊಹೆ, ನನ್ನ ಆಲೋಚನೆ, ನನ್ನ ಪ್ರೀತಿ ಎಲ್ಲವೂ ಕೂಡ ನಿನಗೆ ಮೆಚ್ಚುಗೆ ಆಗ್ಬೇಕಪ್ಪ. ನಾನು ಯಾರು ಯೇಸಯ್ಯ? ಆದರೆ ನೀನು ನನ್ನ ನೋಡ್ತಿದ್ಯಾ ಅಂತ ಹೇಳುವಾಗ ನನ್ನ ಇವತ್ತು ಒಪ್ಪಿಸಿಕೊಡುತ್ತೇನಪ್ಪ. ಯಾಕಂದ್ರೆ ಪವಿತ್ರಾತ್ಮನ ಒಳಗೆ ಬಂದಾಗ ಪಾಪ, ನೀತಿ, ನ್ಯಾಯ ತೀರುವಿಕೆಯ ಅರ್ಹನ್ನ ಹುಟ್ಟಿಸುತ್ತದೆ ಎಂದು ನಾವು ನೋಡಿದೆವಪ್ಪ. ಇವತ್ತು ಒಂದು ವೇಳೆ ನಾವು
ಯಾವುದಾದ್ರೂ ಪಾಪಗಳು ನಮ್ಮಲ್ಲಿ ಇದ್ದರೆ, ಯಾವುದಾದ್ರೂ ನಾವು ನೀತಿಯಲ್ಲಿ ತಪ್ಪಿದ್ದಾರೆ, ಯಾವುದಾದ್ರೂ ನ್ಯಾಯ ತೀರ್ಪಿಗೆ ನಾವು ತಪ್ಪಿದ್ದಾರೆ, ಇವತ್ತು ಒಪ್ಪಿಸಿಕೊಡುತ್ತೇವೆ ಎಂದು ಹೇಳುವ ಪ್ರತಿಯೊಬ್ಬರಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಬೇಕಾಗಿದೆಯಪ್ಪ. ನೀನು ಅವರನ್ನು ಬಲಪಡಿಸಬೇಕು. ಪಂಚಾಶತಮ ದಿವಸದಲ್ಲಿ ಅಂದು ಹೆಚ್ಚು ಕಡಿಮೆ 120 ಮಂದಿ ಅವರು ಕೂಡಿರುವಾಗ ನೀನು ಅಂದು ಆ ಪಂಚಶತಮ ದಿನದಲ್ಲಿ ಸುರಿಸಿದ ಅಭಿಷೇಕ, ಆ ಅಭಿಷೇಕವು ಇಂದು ನಿನ್ನ ಮಕ್ಕಳಲ್ಲಿ ಸುರಿಯಲ್ಪಡಲು ನಾನು ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮನು ಎಂದಿಗೂ ಗಲಿಬಿಲಿಗೆ ಕಾರಣನಲ್ಲ ಅಂತೇಳಿ ನಾವು ನೋಡುತ್ತೇವಪ್ಪ. ಈ ದಿವಸದಲ್ಲಿ ಪವಿತ್ರಾತ್ಮನ ತಿಳುವಳಿಕೆಲ್ಲದವರಾಗಿ ಅನೇಕರು ಅನೇಕ ವಿಧದಲ್ಲಿ ದಾರಿ ತಪ್ಪುವರಾಗಿದ್ದಾರೆ. ಆದರೆ ಇವತ್ತು ನಿನ್ನ ಮಕ್ಕಳಿಗೆ, ನೀನು ಇಷ್ಟಪಡುವ ಈ ಜನರಿಗೆ ನಿನ್ನ ವಾಕ್ಯದಿಂದ ಪವಿತ್ರಾತ್ಮನ ಅನುಭವವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನ ತಿಳಿಯಪಡಿಸಿ ಆ ಶಕ್ತಿನ ನಾವು ಹೇಗೆ ಹೊಂದಿಕೊಳ್ಳಬೇಕು, ಪವಿತ್ರಾತ್ಮನ ಸಹಾಯ ಏನು, ನಾವು ಅಶಕ್ತಿಯಲ್ಲಿರುವಾಗ ನಾವು ದೇವರ ಚಿತ್ತಾನುಸಾರ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವುದಕ್ಕೆ ನೀನು ನಮ್ಗೆ ಕೊಟ್ಟಿರುವಂತಹ ಸಹಾಯಕನು ಆ ಪವಿತ್ರಾತ್ಮನೆಂದು ನಾವು ತಿಳಿದುಕೊಂಡೇವಪ್ಪ. ನಮ್ಮಲ್ಲಿ ಏನಾದ್ರು ಕಲ್ಮಶವಿದ್ದರೆ ನಮ್ಮನ್ನ ಶುದ್ಧೀಕರಿಸು, ನಮ್ಮನ್ನ ಕರ್ತನೆ ಅಮೂಲ್ಯವುಳ್ಳವರಾಗಿ ನೀನು ಉಪಯೋಗಿಸಿಕೊಳ್ಳಬೇಕನ್ನ ಪ್ರಾರ್ಥಿಸ್ತೇನೆ. ಯಾರ್ಯಾರು ಈ ವಾಗ್ದಾನಕ್ಕೆ ಒಪ್ಪಿಸಿಕೊಟ್ಟಿದ್ದಾರೋ ವಾಕ್ಯದಲ್ಲಿ ಒಂದು ಭಾಗವನ್ನ ಮಾತ್ರ ಇವತ್ತು ಧ್ಯಾನ ಮಾಡಿದೇವಪ್ಪ. ಈಗ ದುಃಖ ಬಿದ್ದರೂ ನಾನು ನಿನ್ನ ತಿರುಗಿ ನೋಡುವೆನು, ಈ ಮಾತನ್ನು ನಾವು ಧ್ಯಾನ ಮಾಡಿದ್ದೇವೆ. ಇನ್ನು ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಮಾತನ್ನ ನಾವು ಬರುವ ದಿವಸಗಳು ಹೆಚ್ಚಾಗಿ ಧ್ಯಾನಿಸುವುದಕ್ಕೆ ಆ ಒಂದು ಅಭಿಷೇಕವನ್ನು ನಂಬಿಕೊಳ್ಳೋದಕ್ಕೆ ಕಾಯಿಸುವುದಿಲ್ಲ. ಯಾರ್ಯಾರು ವಾಕ್ಯ ಒಪ್ಪಿಸಿಕೊಟ್ಟಿದ್ದಾರೋ ವಿಶೇಷವಾದ ಕೃಪೆ ನಾನು ಕಳಿಸು. ಈ ತಿಂಗಳು ಯಾರ್ಯಾರು ಮದುವೆ ದಿವಸ ಆಚರಿಸುತ್ತಾರೋ, ಹುಟ್ಟಿದ ದಿನಗಳು ಆಚರಿಸುತ್ತಾರೋ, ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಯತ್ನಿಸುತ್ತಾರೋ, ಒಂದು ವೇಳೆ ಕರ್ತನೆ ನನಗೆ ವಿಸಾ ಬೇಕು, ನನಗೆ ಪಾಸ್ಪೋರ್ಟ್ ಬೇಕು, ನನಗೊಂದು ಹೊಸ ಕೆಲಸ ಬೇಕು, ನನಗೆ ಕಾಲೇಜಿನ ಅಡ್ಮಿಷನ್ ಬೇಕು, ನನ್ನ ಗ್ರಾಜುಯೇಷನ್ ಡೇ ನನಗೆ ಹೀಗಿರಬೇಕು, ನನ್ನ ಆಸೆಗಳು ಹೀಗಿದೆ ಅಂದು ಬೇಡಿಕೊಳ್ಳುವ ಯೌವನಸ್ಥರಲ್ಲಿ, ಕೆಲಸಕ್ಕಾಗಿ ಪ್ರಯಾಸ ಪಡುವಂತ ಪ್ರತಿಯೊಬ್ಬರಲ್ಲಿ ಒಂದು ಹೊಸ ಕೆಲಸವನ್ನು ಕರ್ತನೆ ಉಂಟು ಮಾಡಿರುವ ನೀನು ಇವರನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೇನೆ. ಇವರ ಮೇಲೆ ವಿಶೇಷವಾದ ಕೃಪೆ ಇರಲಿ. ಯಾರ್ಯಾರು ಈ ವಾಕ್ಯವನ್ನು ಕೇಳಿ ಸಮರ್ಪಿಸಿಕೊಂಡವರಾಗಿ ನಿನ್ನ ಬಳಿ ಪ್ರಾರ್ಥಿಸ್ತಾರೋ ಆ ಪವಿತ್ರಾತ್ಮನ ಸಹಾಯದಿಂದ ನಿನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಒಂದು ವಿಶೇಷವಾದ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಎಂತ ಬಲಹೀನತೆ ಇರಲಿ, ಎಂತ ರೋಗವಿರಲಿ ಕರ್ತನೆ, ಎಂತ ಅಶಾಂತಿ ಇರಲಿ ರಾಜ, ಎಂತ ಸಮಸ್ಯೆ ಇರಲಿ ಕರ್ತನೆ, ಪರಿಹಾರ ಒಂದೇ, ಯೇಸು ಯೇಸು ಯೇಸು. ಐ ವಿಲ್ ಸೀ ಯು ಅಗೈನ್. ನೀನು ತಿರುಗಿ ನೋಡುತ್ತಿರುವುದಕ್ಕಾಗಿ ಸ್ತೋತ್ರ. ಆ ಬಿಡುಗಡೆ ಸ್ತೋತ್ರದ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ನಿಮ್ಮ ನಾಮನ ಮಹಿಮೆಪಡಿಸಿಕೊಳ್ಳಿ. ನಾವು ಬೇಡಿಕೊಳ್ಳುವುದ್ರೆ ಏನಾದ್ರು ಕೊರತೆಗಳಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿನ್ನ ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ತಪ್ಪಿಕೊಂಡು ನಮ್ಮನ್ನು ಅಪ್ಪಿಕೊಂಡು ಪವಿತ್ರಾತ್ಮನ ಶಕ್ತಿಯಲ್ಲಿ ತುಂಬಿದವರಾಗಿ ನಿನಗೆ ವಿಧೇಯರಾಗಿ ಬದುಕುವಂತೆ, ಸಮರ್ಪಿಸಿಕೊಂಡವರಾಗಿ ಬದುಕುವಂತೆ ಕೃಪೆ ಮಾಡಬೇಕೆಂದು ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೋಳ ತಂದೆಯೇ. ಆಮೆನ್. ಹಲ್ಲೆಲೂಯಾ.